ಆಗಮಿಸಿರತಕ್ಕಂತಹ ಎಲ್ಲ ಬಂಧು ಭಗಿನಿಯರಿಗೆ ಬಿಡ್ ಆರ್ಮೋರ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಹಾಗೆ ಸಮಾರೋಪ ಸಮಾರಂಭ ಕೂಡ ನೆರವೇರಿಸುವುದು. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾದ ಎಲ್ಲ ಸಿಬ್ಬಂದಿ ವರ್ಗದವರು ಆಗಮಿಸಿರತಕ್ಕಂತಹ ಎಲ್ಲ ಬಂಧು ಬಾಂಧವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಇನ್ನೊಬ್ಬ ಗಣ್ಯರು ಆಗಮಿಸುವ ಕೆಲವೇ ಕ್ಷಣಗಳ ನಿಮಿತ್ತದಲ್ಲಿ 5 ನಿಮಿಷಗಳ ಕಾಲ ಕಾರ್ಯಕ್ರಮದ ಮುಹೂರ್ತ ಏರ್ಪಾಟ ಇದೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ಅಧಿಕೃತವಾಗಿ ಚಾಲನೆಗೊಳ್ಳುವಂತಹ ಸಾಧ್ಯತೆ. ದಯವಿಟ್ಟು ಸಹಕರಿಸಿ. ಕಾರ್ಯಕ್ರಮದ ಐಟರ್ನರಿ ಅಂದರೆ ನಾವು ಏನು ಹಂತವಾಗಿ ನಾವು ಬೆಳವಣಿಗೆ ಮಾಡುವಂತಹ ಒಂದು ನಿರೀಕ್ಷೆಯಲ್ಲಿದ್ದಾಗ ಈ ಸಂಸ್ಥೆ ಹೇಗೆ ಹುಟ್ಟುಹಾಕುವಂತಹ ಪ್ರಯತ್ನದಲ್ಲಿ ಸವಿಸ್ತಾರವಾಗಿ ನಮ್ಮ ಕಂಪನಿಯ HR ಆದ ಸಹಯೋಗಿಎಸ್ ಅವರು ಸುದೀರ್ಘವಾಗಿ ಅದನ್ನು ಚರ್ಚೆ ಮಾಡಲಿದ್ದಾರೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಕಾರ್ಯಕ್ರಮದ ಯಥಾವತ್ತಾಗಿ ನಡೆಯುವಂತಹ ಕಾರ್ಯಕ್ರಮ ಎಲ್ಲ ಸವಲತ್ತುಗಳು ಕೂಡ ನಾವು ಪಡ್ಕೊಳ್ಳುವಂತಹ ಅವಕಾಶಗಳ ಸೃಷ್ಟಿಯಾಗಿದೆ. ಸೊ ದಯವಿಟ್ಟು ಸಹಕರಿಸಬೇಕು. ಇನ್ನೇನು ನಾಮಕರಣ ಪ್ರಾರಂಭ ಆಗಿದೆ, ಅದು ಗೊತ್ತು. ಬಟ್ ಆದರೂ ಇನ್ನೇನು ಕೆಲವೇ ಮುಹೂರ್ತಗಳಲ್ಲಿ ನಾವು ಗುರುಗಳ ಸಮ್ಮುಖದಲ್ಲಿ ಅಭಿಜಿತ್ ಮುಹೂರ್ತ ಕಾರ್ಯಕ್ರಮ ಗುರುಗಳ ಸಮಕ್ಷಮದಲ್ಲಿ ಇನ್ನೇನು ಶುರುವಾಗುವಂತಹ ಸುಸಂದರ್ಭ ಬಂದಿರೋದ್ರಿಂದ ಎಲ್ಲರಿಗೂ ಒಂದು ಪರ್ವಕಾಲ, ನವರಾತ್ರಿ ಪರ್ವಕಾಲದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿದ್ದು ಎಲ್ಲರಿಗೂ ಒಂದು ಐಕಳಿಕೆಯ ವಿಚಾರವಾಗಿದೆ. 5 ನಿಮಿಷಗಳ ಶುಭಾಶಯಗಳನ್ನು ಕೋರುತ್ತಾ ಯಥಾವತ್ತಾಗಿ ವೇದಕೋಶಗಳಿಂದ ಪ್ರಾರಂಭವಾಗುವಂತಹ ಒಂದು ಆಚಾರ ನಮ್ಮಲ್ಲಿ ಕಾಪಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಭಾರ್ಗವರವರು ಆಚಾರ್ಯರು ವೇದಕೋಶಗಳಿಂದ ಮತ್ತು ಗುರು ಪ್ರಸಾದ್ ಅವರ ವೇದಮಂತ್ರಗಳಿಂದ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಬೇಕಾಗಿ ಪ್ರಾರ್ಥನೆ. ಎಲ್ಲರಿಗೂ ಬೆಳಗಿನ ಕಾಮನೆಯ ಶುಭಾಶಯಗಳು. ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮನಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾನ್ಯ ಅತಿಥಿಗಳಿಗೂ, ಸಹೋದ್ಯೋಗಿಗಳಿಗೂ ಹಾಗೂ ಸ್ನೇಹಿತರಿಗೂ ಮತ್ತು ಕುಟುಂಬ ವರ್ಗದವರಿಗೂ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ. ಜೀವಾನಂದನ್ ಗ್ರೂಪ್ಸ್ ಅಂಗಸಂಸ್ಥೆಯಾದ ಬಿಟ್ ಆರ್ಮೋರಾ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಕಾರ್ಯಕ್ರಮದ ಕಾರ್ಯಸೂಚಿ ಹೀಗಿದೆ. ಮೊದಲಿಗೆ ಸಂಸ್ಥೆಯ ಕಿರುಪರಿಚಯ, ಗಣ್ಯ ಅತಿಥಿಗಳಿಗೆ ಸುಸ್ವಾಗತ, ಪ್ರಾರ್ಥನಾ ಗೀತೆ ಹಾಗೂ ಜ್ಯೋತಿ ಬೆಳಗುವ ಕಾರ್ಯಕ್ರಮ, ಅತಿಥಿಗಳ ಕಿರುಪರಿಚಯ, ತದನಂತರ ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯ ಅತಿಥಿಗಳು ಮತ್ತು ಗಣ್ಯರಿಂದ ಅಮೃತೋಪದೇಶ ಹಾಗೂ ಯೋಗ ಪ್ರದರ್ಶನ ಹಾಗೂ ತಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು ನಮ್ಮೊಂದಿಗೆ ಹಾಜರಾಗಿರುವ ಗೌರವಾನ್ವಿತ ಅತಿಥಿಗಳನ್ನು ಸ್ವಾಗತಿಸಲು ನನಗೆ ನಿಜವಾಗಿಯೂ ಹೆಮ್ಮೆಯಾಗಿದೆ. ನಿಮ್ಮ ಸಾನ್ನಿಧ್ಯದಿಂದಲೇ ಈ ಕಾರ್ಯಕ್ರಮವು ಇನ್ನಷ್ಟು ಭವ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಕಂಪನಿಯ ಬಗ್ಗೆ ಸ್ವಲ್ಪ ವಿಷಯವನ್ನು ಪರಿಚಯಿಸಲು ನಾನು ಬಯಸುತ್ತೇನೆ. ಬಿಟ್ ಆರ್ಮೋರಾ ಇದು ಜೀವಾನಂದನ್ ಗ್ರೂಪ್ಸ್ನ ಒಂದು ಶಾಖೆಯಾಗಿದ್ದು ಆಟೋಮೇಟಿವ್ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಾವು ವಾಹನಗಳ ಸುರಕ್ಷತೆಗೆ ಸಂಬಂಧಿಸಿದ ತಂತ್ರಜ್ಞಾನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ. ನಮ್ಮ ಸೇವೆಗಳು, ಸಲ್ಯೂಷನ್ಗಳು ಹಾಗೂ ಸ್ವಂತ ಉತ್ಪನ್ನಗಳನ್ನು ನಿರ್ವಹಿಸುವ ದಿಸೆಯಲ್ಲಿ ನಾವು ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದೇವೆ.
ನಮ್ಮ ಕಂಪನಿಯ ಪ್ರಾರಂಭ ಜನವರಿ 17ರಂದು 2026. ನಮ್ಮ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಪೂರ್ಣವಾಗಿ ಸಕ್ರಿಯಗೊಳ್ಳಲು ಸಿದ್ಧವಾಗಿದೆ. ಇದನ್ನು ಹೇಳಲು ನಾನು ಆನಂದ ಪಡುತ್ತೇನೆ. Good afternoon, everyone. Respected dignitaries, esteemed guests, and dear friends. On this auspicious occasion of Ayush Puja, it gives me immense joy to extend a heartfelt welcome to each one of you. I feel honored to welcome Sir T.A. Prakash, fondly known as Tirumala Yoga Prakash, a renowned yoga practitioner and teacher. He has inspired countless people through his dedication to yoga since 1971, with over 250 gold medals to his credit and as a recipient of prestigious Yoga Vashta Award. He continues to inspire the world through his discipline and commitment. As a founder of Mysore Yogis Trust, his contributions to the promotion of yoga are truly remarkable. We welcome you, sir. Next, it's my privilege to welcome Yoga Ratna Mukundan Guruji, spiritual thinker, yoga practitioner and founder of Kanakadam Yoga Ashram, Begur. Guruji has devoted his life to spreading the message of yoga, guiding thousands of students to achieve harmony of body, mind and soul. His vision of combining traditional yogic wisdom with a scientific approach has made yoga accessible and beneficial to all sections of the society. We welcome you, sir. Next, we are so deeply grateful to welcome Vidya Manohara Tirtha Swamiji of Vyasraja Mad. ಇವರು ಹುಟ್ಟಿದ್ದು ಮೇ 30, 1984 ಬೆಂಗಳೂರಿನ ಹಿರಿಯ ಜ್ಯೇಷ್ಠ ವಿದ್ವಾಂಸರು ಗುಮ್ಮಡಿ ಜೆ ಉದ್ದವಾಚಾರ್ಯ ಮಕ್ಕಳಾದ ಶ್ರೀ ಯು ಶರತ್ ಆಚಾರ್ಯಾಗಿ ಹುಟ್ಟಿ ನಂತರ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಿದ್ದು. ಅನಂತರ 1997ರಲ್ಲಿ ಇದೇ ಮೈಸೂರಿನ ಶಾರದಾ ವಿಲಾಸ್ ಮತ್ತು ಸದ್ವಿದ್ಯಾ ಪಾಠಶಾಲೆಯಲ್ಲಿ ಓದಿದ್ದು. ನಂತರ ಮನ್ಮಯ ಪಾಲಿಟೆಕ್ನಿಕಲ್ಲಿ ಮೆಕ್ಯಾನಿಕಲ್ ಡಿಪ್ಲೊಮಾವನ್ನು ಓದುವ ಸಂದರ್ಭದಲ್ಲಿ 2004ನೇ ಇಸ್ವಿಯಲ್ಲಿ ಹಿರಿಯ ಗುರುಗಳ ಆಜ್ಞೆ ಮತ್ತು ಅಪ್ಪಣೆಯ ಮೇರೆಗೆ 2004 ಸೆಪ್ಟೆಂಬರ್ 4ರಂದು ಶ್ರೀ 1008 ಶ್ರೀ ವಿದ್ಯಾ ವಿಶ್ವಜ್ಯೋತಿ ತೀರ್ಥ ಗುರುಗಳಿಂದ ಸೂಸಲೆ ಶ್ರೀ ವ್ಯಾಸರಾಜ ಮಠಕ್ಕೆ ಉತ್ತರಾಧಿಕಾರಿಗಳಾಗಿ ಹಿರಿಯ ಗುರುಗಳು ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಚೆನ್ನೈ ನಗರದಲ್ಲಿ ಅನುಗ್ರಹ ಮಾಡಿರುತ್ತಾರೆ. ಇವರು ಶ್ರೀಮಠದ ಅಭಿವೃದ್ಧಿಗಳ ಜೊತೆಯಾಗಿ ಸಾಮಾಜಿಕ ಸೇವೆಯಲ್ಲಿ 2005ರಿಂದ 2008ನೇ ತನಕ ಪ್ರತಿ ವರ್ಷವೂ 100,000 ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾದಂತಹ ನೋಟ್ಬುಕ್ಸ್ ಮತ್ತು 100 ಮಕ್ಕಳಿಗೆ ಯೂನಿಫಾರ್ಮ್ಸ್ ಹಾಗೂ ಪ್ರತಿ ವರ್ಷ ಸ್ಕಾಲರ್ಶಿಪ್ಗಳನ್ನು ಕೊಡುತ್ತಾ ಬಂದಿದ್ದಾರೆ. ಇದರ ಜೊತೆಗೆ ಅನೇಕ ಸ್ಥಳಗಳಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಅನ್ನು ವ್ಯವಸ್ಥೆ ಮಾಡಿದ್ದು, ಮಡಿಕೇರಿಯಲ್ಲಿ 2018ನೇ ಇಸವಿಯಲ್ಲಿ ನಡೆದಿದ್ದ ಲ್ಯಾಂಡ್ ಸ್ಲೈಡ್ಸ್ ಆದಾಗ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಕಿಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. 2017ರ ನಂತರ 2 ಟ್ರಸ್ಟ್ಗಳನ್ನು ನಿರ್ವಹಿಸಿದ್ದು, ನ್ಯಾಯಾಮೃತ ಕಲ್ಚರಲ್ ಹೆರಿಟೇಜ್ ಅಂಡ್ ಎಜುಕೇಶನ್ ಫೌಂಡೇಶನ್ ಮತ್ತು ಅಖಂಡ ಶ್ರೀಮದ್ ಭಗವತ ಪ್ರತಿಷ್ಠಂ ಈ 2 ಟ್ರಸ್ಟ್ಗಳನ್ನು ಪೂರ್ಣ ಸಾಮಾಜಿಕ ಸೇವೆಗಾಗಿ ಮಾಡಿದ್ದಾರೆ. ವೆಲ್ಕಮ್ ಯು. It's also my honor to welcome Shri A. Ramesh, a distinguished Supreme Court advocate and a dedicated social worker from Bengaluru. With more than 43 years of legal practice in both High Court and Supreme Court, he has worked alongside with the legendary senior advocate Shri Ram Jethmalani as a senior partner in his law firm. Shri Ramesh has handled several historic cases such as Indira Gandhi case, Rajiv Gandhi case and bail petition of Srimati Jayalalitha. Beyond the legal sphere, he has been actively involved in public life, contesting elections on BJP ticket from Bagepalli constituency and working closely with leaders such as Shri Devi Lal, former Deputy Prime Minister, Shri H.N. Bhagwana, former Union Minister, and Shri Kengal Hanmantaya, former CM of Karnataka and Union Minister. His contributions also extended to religious and social institutions, including his service to Siddhganga Mutt and other respected Mutts.
Here, we are truly privileged to have such a towering personality among us today. We welcome you, sir. Here, we are equally dedicated to welcome Dr. Sri Lingappa, Professor and Head, Department of Physics, Sheshandripuram Institute of Technology. Dr. Lingappa has earned his PhD in Environmental Radioactivity from the University of Mysuru in 2010 and had since made outstanding contributions to research and academics. With more than 100 research papers published in reputed journals, 10 authored books and recognition as a research guide. He has mentored several scholars to PhD and MTech degrees. His achievements include international recognition through DSC travel grants to Japan and Thailand, service as an editor in prestigious journals, and numerous invited talks at national and international conferences. His presence today adds a great academic value to this celebration. We welcome you, sir. I am also happy to welcome Sri Rehan Beg, General Secretary. He will be joining us soon. It's a great honor to welcome Dr. Sandeep N.R., Visionary CEO and Managing Director of Pitarmora, a pioneering automotive security startup with operations from India and Germany. Dr. Sandeep is a truly brilliant and talented leader whose innovation vision has driven Pitarmora to the forefront and securing connected vehicles and automotive systems against evolving cyber threats. His dedication, expertise and forward-thinking approach inspire professionals and aspiring entrepreneurs alike. We are truly privileged to have him with us today, and I am confident that his insights, experiences and vision will enlighten and motivate us all. Your presence makes Pitarmora deserve. Welcome to Dr. Sandeep N.R. Finally, I extend my welcome to each one of you present here. Your presence makes this, I think, truly meaningful and memorable. Hari Namrata ಅವರಿಂದ ಪ್ರಾರ್ಥನಾ ಗೀತೆ. ಶರಣು ಸಿದ್ಧಿ ವಿನಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು 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 ಸಿದ್ಧಿ ವಿನಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು 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 ಸಿದ್ಧಿ ವಿನಾಯಕ. ನಿಧಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೇ, ನಿಧಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೇ, ಕಟಿತ ತಾಂಕಿತ ಕೋಮಲಾಂಗನೆ, ಕರ್ಣ ಕುಂಡಲ ಧಾರನೆ, ಶರಣು 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 ಸಿದ್ಧಿ ವಿನಾಯಕ. ಭಟ್ಟ ಮುತ್ತಿನ ಪದಕ ಹಾರನೆ, ಬಾಹುಹಸ್ತ ಚತುಷ್ಟನೆ, ಭಟ್ಟ ಮುತ್ತಿನ ಪದಕ ಹಾರನೆ, ಬಾಹುಹಸ್ತ ಚತುಷ್ಟನೆ, ಇಟ್ಟ ತೊಡುಗೆಯು ಹೇಮ ಕಂಕಣ ಪಶಾಂಕುಶಧಾರನೆ, ಶರಣು 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 ಸಿದ್ಧಿ ವಿನಾಯಕ. ಕುಕ್ಷಿಮಾಲಂಬೋದರನೆ, ಇಕ್ಷು ಚಾಪನ ಗರಿದನೆ, ಕುಕ್ಷಿಮಾಲಂಬೋದರನೆ, ಇಕ್ಷು ಚಾಪನ ಗರಿದನೆ, ಪಕ್ಷಿ ವಾಹನ ಶ್ರೀ ಪುರಂದರ ವಿಠಲನ ನಿಜ ದಾಸನೇ, ಶರಣು 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 ಸಿದ್ಧಿ ವಿನಾಯಕ. ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ
ಕುಮಾರಿ ನಮ್ರತಾ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಗಣ್ಯ ಅತಿಥಿಗಳಿಂದ ದೀಪವನ್ನು ಬೆಳಗುವ ಕಾರ್ಯಕ್ರಮದಿಂದ ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡುವುದಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯ ಅತಿಥಿಗಳಿಗೆ ಸನ್ಮಾನವನ್ನು ಆಯೋಜಿಸಲಾಗಿದೆ. ಸಂದೀಪ್ ಅವರೇ, ಮೊದಲನೇದಾಗಿ ಟಿ.ಎ. ಪ್ರಕಾಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸುವುದಕ್ಕಾಗಿ ಧನ್ಯವಾದಗಳು. ಆ ಕಡೆ ಹೋಗಿ ಸರ್, ಆ ಕಡೆ ಸರ್. ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಪೂರ್ವ ಜನ್ಮದ ಸುಕೃತದ ಫಲ ಈ ದಿನ ಗಣ್ಯಾತಿ ಗಂಡಸರಿರ್ತಕ್ಕಂಥ ಒಂದು ಸಭೆಗೆ ಬಂದಿದ್ದೀವಿ. ವಿಜಯದಶಮಿ ಈ ಶುಭ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯರಿಗೆ ಹಾಗೂ ಮಹನೀಯರಿಗೆ ಹಾಗೂ ಈ ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ಅಂತ ಏನ್ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಪ್ರಥಮವಾಗಿ ನಾವು ಸಂದೀಪ್ ಅವ್ರ ಬಗ್ಗೆ ಹೇಳಬೇಕಾಗುತ್ತೆ. ಸಂದೀಪ್ ಅವರು ಇವತ್ತು ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಸೈಬರ್ ಸೆಕ್ಯೂರಿಟಿ ಕಂಪನಿನ ಪ್ರಾರಂಭ ಮಾಡಿದ್ದಾರೆ ಅಂತಂದ್ರೆ ಅವರಲ್ಲಿ ಒಂದು ಸಂಸ್ಕಾರ ಅಂತಕ್ಕಂಥದ್ದು ಇದೆ. ಆ ಸಂಸ್ಕಾರ ಅನ್ನೋದು ಯಾವ್ದ್ರಿಂದ ಬಂದಿದೆ ಅಂತಂದ್ರೆ ಅವರಿಗೆ ಯೋಗದಿಂದ ಬಂದಿದೆ. ಅವರು ಅತ್ಯಂತ ಉತ್ತಮವಾಗಿ ಯೋಗಾಸನಗಳನ್ನ ಮಾಡ್ತಾ ಇದ್ದವರು. ಇದ್ರ ಜೊತೆಯಲ್ಲಿ ಇಂಜಿನಿಯರಿಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ
ನಾವು ಚಿನ್ನದ ಪದಕ ವಿಜೇತರು. ಅವರು ಚಿನ್ನದ ಪದಕ ವಿಜೇತರಾಗಿದ್ರು ಸಹ ಅವರಲ್ಲಿ ಏನಿಲ್ಲ ಗೊತ್ತಾ, ಅವರಲ್ಲಿ ಅಹಂ ಅನ್ನೋದಿಲ್ಲ. ನಾನು ತುಂಬಾ ಓದಿದ್ದೀನಿ ಅಂತಕ್ಕಂಥದ್ದಿಲ್ಲ. ಅತ್ಯಂತ ಸೌಜನ್ಯಪೂರ್ಣವಾಗಿರ್ತಕ್ಕಂಥ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಅಂಶ ಯಾರಾದ್ರೂ ಇದೆ ಅಂತಂದ್ರೆ ಅದು ನಾವು ಸಂದೀಪ್ ಅವರಲ್ಲಿ ನೋಡ್ತೀವಿ. ಸಂದೀಪ್ ಅವರು ಈ ಸೈಬರ್ ಸೆಕ್ಯೂರಿಟಿ ಕೋಡ್ಗೆ ಸಂಬಂಧಪಟ್ಟ ರೀತಿ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ದೀನಿ ಸರ್. ಇದು ಜರ್ಮನಿನಲ್ಲಿದೆ, ಭಾರತ ದೇಶದಲ್ಲಿ ನಮ್ಮ ಮೈಸೂರು ನಗರದಲ್ಲಿದೆ, ಹಾಗೂ ಇನ್ನು ಮುಂದೆ ನಾವು ದುಬೈಯಲ್ಲಿ ಮಾಡ್ತಕ್ಕಂಥದ್ದು ಒಂದು ಯೋಜನೆನೂ ಸಹ ಇದೆ ಸರ್ ಅಂತ ಹೇಳಿದ್ರು. ಈ ತರ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಯೋಜನೆಗಳನ್ನ ಹಾಕೋದಕ್ಕೆ ಕಾರಣ ಏನು ಅಂತಂದ್ರೆ ಅವರೊಬ್ರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದೇನೆ ಕಾರಣ. ನೋಡಿ, ನಮ್ಮ ಹಿಂದೂ ಸಂಸ್ಕೃತಿ ಅಂತ ಏನ್ ಕರಿತೀವಿ, ಆ ಸಂಸ್ಕೃತಿನ ಅವರು ಬಿಟ್ಟಿಲ್ಲ ಅನ್ನೋದಕ್ಕೆ ಅವ್ರ ಇನ್ವಿಟೇಷನ್ ಅಲ್ಲಿ ಏನ್ ಹಾಕಿದ್ರು ಗೊತ್ತೇ, ದಯವಿಟ್ಟು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಉಡುಗೆಗಳನ್ನ ಕಟ್ಕೊಂಡು ಬನ್ನಿ ಅಂತ. ಅದು ಯೋಗದವ್ರನ್ನೇ ಕರೆದಿದ್ದಾರೆ. ಯೋಗದವ್ರನ್ನೇ ಕರೆದಿದ್ದಾರೆ ಅಂತಂದ್ರೆ ಇವತ್ತಿನ ದಿವಸ ಅವ್ರ ಕಂಪನಿಗೆ ಒಂದು ಸುಯೋಗ ಅಂತ ಹೇಳಬೇಕು. ಅದು ನಮ್ಮ ಮಠಾಧೀಶ ಆಗಿರ್ತಕ್ಕಂಥ ವಿದ್ಯಾ ಮನೋಹರ ತೀರ್ಥ ಸ್ವಾಮಿಗಳು ಸಹ ಬಂದಿದ್ದಾರೆ. ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಿದೆ. ನಮ್ಮ ಆಶೀರ್ವಾದ ಸಹ ಇರಲಿ. ಇನ್ನೊಂದು ನಾವೆಲ್ಲ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು ಯಾರನ್ನಾಗುತ್ತೆ, ಯೋಗರತ್ನ ಮುಕುಂದನ್ ಗುರೂಜಿ ಅವರನ್ನ. ಮುಕುಂದನ್ ಗುರೂಜಿ ಅವರು ಅಷ್ಟು ಸುಲಭವಾಗಿ ಯಾರಿಗೂ ಲಭ್ಯ ಇರೋಲ್ಲ. ಯಾಕೆ ಇರೋದಿಲ್ಲ ಅಂದ್ರೆ ಅವ್ರಿಗೆ ಇಡೀ ಪ್ರಪಂಚದಾದ್ಯಂತ 1.5 ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ. ಅವ್ರು ಆನ್ಲೈನ್ ನಲ್ಲಿ ಕ್ಲಾಸ್ ತಗೋತಾರೆ. ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತಕರು ನಮ್ಮ ಮುಕುಂದನ್ ಗುರೂಜಿ ಅವರು. ಶಂಕರಾಚಾರ್ಯರ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಪತಂಜಲಿ ಯೋಗ ದರ್ಶನದ ಬಗ್ಗೆ, ಹೀಗೆ ಅನೇಕ ವಿಷಯಗಳಲ್ಲಿ ಸನಾತನ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನ ಬೆಳಗಿಸ್ತಾ ಇರ್ತಕ್ಕಂಥ ಮಹನೀಯರಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಯೋಗದ ಗುರುಗಳು ಯಾರಾದ್ರೂ ನಮ್ಮ ಕಣ್ಣಿಗೆ ಬಿದ್ದಿದ್ದಾರೆ ಅಂತಂದ್ರೆ ಆ ಸತ್ಕೀರ್ತಿ ನಮ್ಮ ಮುಕುಂದನ್ ಗುರೂಜಿ ಅವ್ರಿಗೇನೆ ಸೇರಬೇಕು. ನೋಡಿ, ಇವತ್ತೊಂದು ದಿವಸ ನಮ್ಮ ಸಂದೀಪ್ ಅವರು ಯಾರನ್ನ ಮರೆಯೋದಿಲ್ಲ ಅನ್ನೋದಕ್ಕೆ ಗುರುಗಳು ಯಾರು ಪಾಠವನ್ನ ಹೇಳ್ಕೊಟ್ಟಾರೆ ತಾಂತ್ರಿಕ ಶಿಕ್ಷಣ ಸಂಸ್ಥೆನಲ್ಲಿ ಅಂತ ಗುರುಗಳು ಅವರನ್ನ ಕರೆಸಿದ್ದಾರೆ. ಆ ಗುರುಗಳ ಬೇರೆ ಯಾರು ಅಲ್ಲ, ನಮ್ಮ ಲಿಂಗಣ್ಣ ಅವರು. ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಕ್ಕಂತಹ ಒಂದು ಸಂಸ್ಥೆನಲ್ಲಿ ಇವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ನಾವು ಮಾಡ್ತಿರ್ತಕ್ಕಂಥದ್ದು ಯೋಗ ಇರ್ಬೋದು, ಮಠ ಮಾನ್ಯಾಧೀಶನ್ ಇರ್ಬೋದು, ಹಾಗೂ ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುರುಗಳನ್ನಿರ್ಬೋದು, ಇವರನ್ನು ಯಾರನ್ನು ಇವರು ಬಿಟ್ಟಿಲ್ಲ. ಇದ್ರ ಜೊತೆಯಲ್ಲಿ ತಾನು ಮಾಡ್ತಾ ಇರ್ತಕ್ಕಂಥ ಹಾದಿ, ತಾನು ಎಲ್ಲಿ ಹೋಗ್ತಿದ್ದೀನಿ, ಹೇಗೆ ಹೋಗ್ತಿದ್ದೀನಿ, ಉನ್ನತ ಮಟ್ಟಕ್ಕೆ ನಾನು ಏರ್ಬೇಕು ಅಂತಂದ್ರೆ ನಾನು ನ್ಯಾಯವಾಗಿರ್ಬೇಕು, ನ್ಯಾಯ ಸಮ್ಮತವಾಗಿರ್ಬೇಕು ಅಂತ ಯೋಚನೆ ಮಾಡಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ರಮೇಶ್ ಅವರನ್ನು ಸಹ ಕರೆಸಿದ್ದಾರೆ. ಇದನ್ನ ನಾವು ರಮೇಶ್ ಅವರು ಇವತ್ತು ನಮಗೆ ಪರಿಚಯ ಆದ್ರು. ಅವರು ರಾಮ್ ಮನೋಹರ್ ಜೇಠಲ್ಮಾನಿ ಅಂತ ನಾವೇನ್ ಕರಿತೀವಿ, ಅತ್ಯಂತ ಪ್ರಖ್ಯಾತರಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆಯ್ತೆ ತೀರ್ಪುಗಾರರು, ನ್ಯಾಯಾಧೀಶರು ಅಂತವ್ರ ಹತ್ರ ವರ್ಕ್ ಮಾಡ್ತಾ ಇದೆ ಅಂತಂದ್ರೆ ಅವರನ್ನ ನೋಡಿರ್ತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದ ಸುಕೃತದ ಫಲ. ಹಾಗೂ ಅವರೇ ಹೇಳ್ಕೊಂಡು ನಾವು ಬೇರೆ ಹೋಗ್ತಲ್ಲ ಸರ್ ಮೈಸೂರು ಅಂತ. ಈ ಮೈಸೂರು ಅಂತಕ್ಕಂಥ ಈ ಸಾಂಸ್ಕೃತಿಕ ನಗರಿ ಏನಿದೆ, ಇದು ಪ್ರತಿಯೊಂದನ್ನು ಸಹ ಒಳ್ಳೆ ಶುಭ ದಿನಗಳಲ್ಲಿ ಇರುತ್ತೆ. ಇವತ್ತು ಆಯುಧ ಪೂಜೆನೂ ಹೌದು, ನಾಳೆ ದಿವಸ ವಿಜಯದಶಮಿನೂ ಸಹ ಹೌದು. ನಮ್ಮ ಸಂದೀಪ್ ಅವ್ರಿಗೆ ಆ ಭಗವಂತ ಆಯುಸ್ಸು, ಆರೋಗ್ಯ, ಭಾಗ್ಯ ಪ್ರತಿಯೊಂದನ್ನು ಸಹ ಕೊಟ್ಟರು. ನೋಡಿ, ಇವತ್ತಿನ ದಿವಸ ನಮ್ಮ ಕನ್ನಡ ನಾಡು ಅಂತಕ್ಕಂಥದ್ದು ಹೆಮ್ಮೆ ಪಡ್ತಕ್ಕಂಥದ್ದು. ಯಾತಕ್ಕೆ ನಾವು ವಿಜಯದಶಮಿನ ಇಷ್ಟೊಂದು ಸಂಭ್ರಮದಿಂದ ಆಚರಿಸ್ತೇವೆ ಗೊತ್ತೇ? 1965ನೇ ಇಸ್ವಿನಲ್ಲಿ ನಮ್ಮ ಕನ್ನಡಿಗರಿಗೆ ಒಂದು ಮಹತ್ತರವಾಗಿರ್ತಕ್ಕಂಥ ಚಿತ್ರ ಬಂತು. ಅದು ಮೈಸೂರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾವ್ದಿರ್ಬೋದು ಚಿತ್ರ? ಯಾವ್ದು ಚಿತ್ರ ಅಂತಂದ್ರೆ ಅದು ಕರಡಿನ ಕರೆ ಚಿತ್ರ. ಕರಡಿನ ಕರೆನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದಸರಾ ಬಗ್ಗೆ ಒಂದು ಹಾಡನ್ನ ಹೇಳ್ತಾರೆ. ದಸರಾ ಅಂತಕ್ಕಂಥದ್ದು ಅತ್ಯಂತ ಸುಂದರವಾಗಿರ್ತಕ್ಕಂಥ ದಸರಾ ಅಂತ ದಸರೆಯ ಹಾಡನ್ನ ಹೇಳ್ತಕ್ಕಂಥದ್ದು ಗೊತ್ತೇ ರಾಜ್ಕುಮಾರ್ ಅವರು. ಅವ್ರು ಅಷ್ಟೊಂದು ಎತ್ತರಕ್ಕೆ ಬೆಳೆದ್ರು. ಯಾತಕ್ಕೆ ಬೆಳೆದ್ರು ಗೊತ್ತೇ? ಅವರಲ್ಲಿರ್ತಕ್ಕಂಥ ಶ್ರದ್ಧೆ, ಕರ್ತವ್ಯದ ನಿಷ್ಠೆ, ಅದರಿಂದ ಬೆಳೆದ್ರು. ನಮ್ಮ ಸಂದೀಪ್ ಅವರು ಸಹ ಅತ್ಯಂತ ಶ್ರದ್ಧೆಯಿಂದ ಇದ್ದಾರೆ, ನಿಷ್ಠೆಯಿಂದ ಇದ್ದಾರೆ. ಇವರು ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ವಾದನವನ್ನ ಕಲ್ತಿದ್ದಾರೆ. ಯಾವುದನ್ನ ಸರ್? ಅದು
ಸಿತಾರ್ ವಾದನವನ್ನ ಕಲಿತಿದ್ದಾರೆ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಗುರುಗಳಿಂದ ಕಲಿತಿದ್ದಾರೆ. ತಾಂತ್ರಿಕ ಶಿಕ್ಷಣದಲ್ಲಿ ಸಂಪ್ರದಾಯವನ್ನ ಸೇರ್ತಕ್ಕಂಥದ್ದು ಬಹಳ ಕಷ್ಟ ಅಂತ ಬಹಳ ಜನ ಭಾವಿಸ್ತಾರೆ. ಅದೇ ತಾಂತ್ರಿಕ ಶಿಕ್ಷಣದಲ್ಲಿ ಸಂಪ್ರದಾಯವನ್ನ ಬಳಸಿರ್ತಕ್ಕಂಥ ಸತ್ಕೀರ್ತಿ ಯಾರಿಗೆ ಸೇರುತ್ತೆ ಗೊತ್ತೇ? ಸಂದೀಪ್ ಅವ್ರಿಗೇನೆ ಸೇರುತ್ತೆ. ಪುರಾತನ ಕಾಲದಲ್ಲಿ ನಾವು ಹಳ್ಳಿಗಳಲ್ಲಿ ದಾಸೇಂದ್ರ ಅಂತ ನೋಡ್ತಾ ಇದ್ವಿ. ಪ್ರತಿ ಹಳ್ಳಿಗಳಲ್ಲಿ ಏನ್ ಮಾಡ್ತಿದ್ವಿ? ದಾಸೇಂದ್ರನ ನೋಡ್ತಿದ್ವಿ. ಈ ದಾಸೇಂದ್ರ ಏನ್ ಮಾಡ್ತಿದ್ರು? ಒಂದು ಜಾಗಟೆ ಇಟ್ಕೊಳ್ತಾ ಇದ್ರು, ಒಂದು ಶಂಖವನ್ನ ಇಟ್ಕೊಳ್ತಿದ್ರು. ಮನೆ ಮನೆಗೆ ಹೋಗಿ ಅವರು ಯಾರ್ಯಾರ ಮನೆಗೆ ಸಿಗುತ್ತೆ ಅವ್ರ ಮನೆಯಲ್ಲಿ ಏನೊಂದು ಭಿಕ್ಷಾಟನೆ ಬರುತ್ತೆ, ಅದನ್ನ ಅವರು ಉಪಯೋಗಿಸೋದ್ರ ಜೊತೆಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ದೇವಸ್ಥಾನಗಳು ಸಹ ದಾನವನ್ನ ಮಾಡ್ತಾ ಇದ್ರು. ಇವರು ದಾಸೇಂದ್ರು ಕೇವಲ ಆ ವೃತ್ತಿನ ಮಾತ್ರ ಮಾಡ್ತಾ ಇರಲಿಲ್ಲ, ಅವರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸಕರು ಆಗಿದ್ರು. ಇವತ್ತಿನ ದಿವಸ ದಾಸಯ್ಯ ಪದ್ಧತಿನ ನಾವು ಶಬ್ದ ಯೋಗ ಚಿಕಿತ್ಸೆ ಅಂತ ಕರಿತೀವಿ, ಹಾಗೂ ಸೌಂಡ್ ಬೋರಿಂಗ್ ಥೆರಪಿ ಅಂತ ಕರಿತೀವಿ. ಇವ್ರು ಯೋಗಾಸನಕ್ಕೆ ಸೇರಿದಾಗ ಅದರಲ್ಲಿ ಏನಾದ್ರು ಆವಿಷ್ಕಾರ ಮಾಡ್ಬೇಕು ಅಂತ ನಮ್ಮ ಸಂದೀಪ್ ಅವ್ರು ಏನ್ ಮಾಡಿದ್ರು? ಚೈನಾ ದೇಶದಿಂದ ಸಿಂಗಿಂಗ್ ಬೋಲ್ ಅನ್ನೋದನ್ನ ತಂದ್ರು. ಈ ಸಿಂಗಿಂಗ್ ಬೋಲ್ ಅಂತಕ್ಕಂಥದ್ದು ಏನು ಗೊತ್ತೇ? ಪ್ರತಿಯೊಬ್ಬ ಮನುಷ್ಯನಿಗೆ ಅದರದೇ ಆಗಿರ್ತಕ್ಕಂಥ ಶಂಖದ ಮೂಲಕ ಕಂಪನವನ್ನ ಕೊಡ್ತಕ್ಕಂಥದ್ದು, ಗಂಟೆಗಳ ಮೂಲಕ ಕಂಪನವನ್ನ ಕೊಡ್ತಕ್ಕಂಥದ್ದು, ಜಾಗಟೆಗಳ ಮೂಲಕ ಕಂಪನವನ್ನ ಕೊಡ್ತಕ್ಕಂಥದ್ದು, ಸಕಾರಾತ್ಮಕವಾಗಿರ್ತಕ್ಕಂಥ ಓಂಕಾರವನ್ನ ಹೇಳ್ಕೊಡ್ತಕ್ಕಂಥದ್ದು. ಈಗ ಸಕಾರಾತ್ಮಕವಾಗಿರ್ತಕ್ಕಂಥ ಓಂಕಾರವನ್ನ ಹೇಳ್ಕೊಡೋದ್ರಿಂದ, ಈ ಕಂಪನಗಳನ್ನ ನಾವೆಲ್ಲ ಕೇಳೋದ್ರಿಂದ ನಮ್ಮ ಪ್ರಾಚೀನ ವಿದ್ಯೆ ಆಗಿರ್ತಕ್ಕಂಥ ದಾಸಯ್ಯ ಪದ್ಧತಿಯ ವಿದ್ಯೆ ಏನಿದೆ ಆ ವಿದ್ಯೆಯ ಮೂಲಕ ಜನರ ಆರೋಗ್ಯವನ್ನ ಕಾಪಾಡೋದ್ರ ಕಡೆಗೂ ನಮ್ಮ ಸಂದೀಪ್ ಅವರು ಗಮನವನ್ನ ಕೊಟ್ಟರು. ಒಬ್ಬ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ನಮ್ಮ ಸಂಪ್ರದಾಯವನ್ನ ಬಿಟ್ಟಿಲ್ಲ. ಪ್ರತಿನಿತ್ಯ ನೋಡಿ ಅವ್ರು 10 ಗಂಟೆ ಅವರು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾರೆ. ಇಂಜಿನಿಯರ್ ಓದಿರ್ಬೋದು, ದೇವರಲ್ಲೇ ನಂಬಿಕೆ ಇಲ್ಲ ಅಂತಕ್ಕಂಥ ಈ ಕಲಿಯುಗದಲ್ಲೂ ಸಹ ಸಂದೀಪ್ ಅವರು ಇಂಜಿನಿಯರಿಂಗ್ ಅನ್ನ ಓದಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಅವರ ಶ್ರೇಯಸ್ಸಿನ ಅಭಿವೃದ್ಧಿಗೆ ಕಾರಣ ಏನು ಗೊತ್ತೇ? ಅವರ ಮಾತಾಪಿತರಲ್ಲಿ ಇಟ್ಟಿರ್ತಕ್ಕಂತಹ ಅವಿನಾವ ಭಾವ ಆಗಿರ್ತಕ್ಕಂಥ ಭಕ್ತಿ. ನೋಡಿ, ಅವರ ಅಭಿವೃದ್ಧಿಗೆ, ಯಾರ ಅಭಿವೃದ್ಧಿಗೆ? ನಮ್ಮ ಸಂದೀಪ್ ಅವರ ಅಭಿವೃದ್ಧಿಯನ್ನ ಬಯಸಿ ಇವತ್ತಿನ ದಿವಸ ಅವ್ರ ಮಾತೃಶ್ರೀಯವರು ಸಹ ಬಂದಿದ್ದಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಏನೇನು? ಮೇಟಿ ರಾಟಿ ನಡೆಯುವುದಲ್ಲದೆ ದೇಶ ಕೆಡುವುದೇ ಸರ್ವಜ್ಞ ಅಂತ. ಸರ್ವಜ್ಞನ ಒಂದು ವಚನ. ನಮ್ಮ ಸಂದೀಪ್ ಅವರು ಕೇವಲ ಯಾವ ಒಂದು ಸಾಫ್ಟ್ವೇರ್ ಕಂಪನಿನ ಓಪನ್ ಮಾಡೋದಾಗ್ಲಿ, ಸಾಫ್ಟ್ವೇರ್ ಕಂಪನಿಗಳನ್ನ ಓಪನ್ ಮಾಡೋದಾಗ್ಲಿ, ಇನ್ನೇನೋ ಇಂಜಿನಿಯರಿಂಗ್ ಅನ್ನ ಓದೋದಾಗ್ಲಿ ಅಷ್ಟನ್ನ ಮಾಡದೇನೆ ಕೃಷಿಗೂ ಸಹ ಮಹತ್ವವನ್ನು ಕೊಟ್ಟಿದ್ದಾರೆ. ಈ ದಿನ ನಮ್ಮನ್ನ ಮುಖ್ಯ ಅತಿಥಿಯಾಗಿ ಕರೆದೋದಕ್ಕೆ ಸಂದೀಪ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರ. ನೋಡಿ, ಅವ್ರು ಹೇಳಿದ್ರು, ಸರ್ ಇವತ್ತಿನ ದಿವಸ ನಾವು ಸಾಫ್ಟ್ವೇರ್ ಕಂಪನಿಗೆ ಸಂಬಂಧಪಟ್ಟ ರೀತಿ ನಾವು ಇಲ್ಲಿ ಕರೆದಿದ್ದೀವಿ, ದಸರೆಗೆ ಸಂಬಂಧಪಟ್ಟ ರೀತಿ ನಾವು ಇವತ್ತಿನ ದಿವಸ ಇಲ್ಲಿ ಕರೆದಿದ್ದೀವಿ. ದಸರೆಯ ಒಂದು ಸಂಭ್ರಮಾಚರಣೆಯನ್ನು ನಾವು ಇಲ್ಲಿ ಆಚರಿಸಬೇಕು ಅಂತ ಉತ್ತಮವಾಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಪ್ರತಿಯೊಬ್ಬರನ್ನು ಅತ್ಯಂತ ಗೌರವಪೂರ್ಣವಾಗಿ ಇವರು ಕರೆದಿದ್ದಾರೆ. ಯಾರು? ನಮ್ಮ ಸಂದೀಪ್ ಅವರು. ಈ ದಸರೆ ಅಂತಕ್ಕಂಥದ್ದು ಏನಿದೆ, ವಿಜಯಲಕ್ಷ್ಮಿ ಅಂತಕ್ಕಂಥದ್ದು, ವಿಜಯದಶಮಿ ದಿವಸ ನಾವೇನೇ ಮುಂಜಿ ಮಾಡಲಿ, ಉಪನಯನಗಳನ್ನ ಮಾಡಲಿ, ಗೃಹ ಪ್ರವೇಶಗಳನ್ನ ಮಾಡಲಿ, ಹಾಗೂ ವಿವಾಹ ಮಹೋತ್ಸವಗಳನ್ನ ಮಾಡಲಿ, ಯಾವುದನ್ನ ಮಾಡ್ಬೇಕಾದ್ರೂ ನಾವು ದಸರೆ ದಿವಸ ಯಾವುದೇ ಮುಹೂರ್ತ ನೋಡೋ ಅಗತ್ಯತೆ ಇಲ್ಲ. ಯಾತಕ್ಕೆ ಅಗತ್ಯತೆ ಇಲ್ಲ ಅಂತಂದ್ರೆ, ಈ ಮೈಸೂರು ದಸರೆ ಇದೆಯಲ್ಲ, ಈ ದಸರೆ ಅಂತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದಿಂದ ಬಂದಿರತಕ್ಕಂಥದ್ದು. ವಿಜಯನಗರದ ಸಾಮ್ರಾಜ್ಯದಿಂದ ಶ್ರೀರಂಗಪಟ್ಟಣಕ್ಕೆ ಬಂತು, ಶ್ರೀರಂಗಪಟ್ಟಣದಿಂದ ಮೈಸೂರು ಅರಮನೆಗೆ ಬಂತು. ಮೈಸೂರಿನ ಅರಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ದಸರೆ ವಿಜಯದಶಮಿ ಇದೆಯಲ್ಲ, ಈ ವಿಜಯದಶಮಿ ಅಂತಕ್ಕಂಥದ್ದು ಅತ್ಯಂತ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಒಂದು ದಿನ. ಈ ಮೈಸೂರು ಅಂತಕ್ಕಂಥ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ದು 1300ನೇ ಇಸ್ವಿನಲ್ಲಿ. ಈ 300ನೇ ಇಸ್ವಿನಲ್ಲಿ ಸಾಮ್ರಾಜ್ಯವನ್ನ ಕಟ್ಟೋದಕ್ಕಿಂತ ಮುಂಚೆ ಈ ಮೈಸೂರಿಗೆ ಗುರುಗಳು ಯಾರಾಗಿದ್ರು? ಗುರುಗಳಿಗೆ ಪ್ರಪ್ರಥಮವಾಗಿ ಒಂದು ಅರಮನೆಯನ್ನು ಕಟ್ಟಿಸ್ಕೊಟ್ಟು ಅದೇ ಶ್ರೀತಂತ್ರ, ಸ್ವತಂತ್ರ, ಬ್ರಹ್ಮತಂತ್ರ, ಪರಕಾಲ ಮಠ ಅಂತ ಕರಿತೀವಿ. ಜಗನ್ಮೋಹನ ಪ್ಯಾಲೇಸ್ ಪಕ್ಕದಲ್ಲಿದೆ. ಆಯ್ತೆ, ಅಂತಹ ಶ್ರೀತಂತ್ರ, ಬ್ರಹ್ಮತಂತ್ರ, ಸ್ವತಂತ್ರ, ಪರಕಾಲ ಮಠದ ಗುರುಗಳೇನಿದ್ದಾರೆ, ಗುರುಗಳಿಗೆ ಕಟ್ಟಿಸಿಕೊಟ್ಟಿರುವ ಅರಮನೆಯೇ ಮೈಸೂರಿನ ಅರಮನೆ. ಈ ಮೈಸೂರಿನ ಅರಮನೆಯಲ್ಲಿ ಗುರುಗಳಿಗೆ ಅರಮನೆಯನ್ನ ಕಟ್ಟಿಸಿಕೊಟ್ಟ ನಂತರ ಈ ಮೈಸೂರಿನ ಅರಮನೆಯನ್ನ ಕಟ್ಟಿದ್ರು. ಅರಮನೆಯನ್ನ ಕಟ್ಟಿದ ಮೇಲೆ 1998ನೇ ಇಸ್ವಿನಲ್ಲಿ ಏನಾಯ್ತು? ಈ ಮರದ ಅರಮನೆ ಆಯ್ತಾ, ಯಾವುದೋ ಒಂದು ವಿವಾಹದ ಸಂದರ್ಭದಲ್ಲಿ ಜಯಲಕ್ಷ್ಮಿ ಅಂತಕ್ಕಂಥವ್ರು ವಿವಾಹದ ಸಂದರ್ಭದಲ್ಲಿ ಈ ಮರದ ಅರಮನೆ ಸುಟ್ಟಾಯ್ತು. ಇವತ್ತಿನ ದಿವಸ ನಾವೇನೋ ಒಂದು ಕಾಂತರಾಜ್ ಅರಸ್ ಅಂತ ಕರಿತೀವಿ. ಈ ಕಾಂತರಾಜ್ ಅರಸರು ಬೇರೆ ಆದವರ, ಅವರು ನಾಲ್ವಡಿ ಕೃಷ್ಣ ಬಿಡಿಯವರ ಅಕ್ಕ, ಕಳಲೆ ಮನದಾಗ ನರಸರಾಜ ಅರಸ್ ಅವರ ಪುತ್ರಿ. ಹಾಗಾಗಿ ಮೈಸೂರಿಗೆ ಇವತ್ತು ಸರ್ವತೋಮುಖ ಅಭಿವೃದ್ಧಿ ಆಗಿರಬೇಕು ಅಂದ್ರೆ
ಅವತ್ತಿನ ದಿವಸ ಮಹಾತ್ಮ ಗಾಂಧೀಜಿ ಅವರಿಂದಾನೆ ರಾಜಶ್ರೀ ಅಂತ ಕರೆಸ್ಕೊಂಡಿರತಕ್ಕಂಥ ನಾಲ್ವಡಿ ಕೃಷ್ಣ ಒಡೆಯರ್ ಅವರನ್ನೇ ಕಾರಣ. ಸ್ವತಂತ್ರ ಪೂರ್ವದಲ್ಲಿ 1947 ಇಸ್ವಿಗಿಂತ ಹಿಂದೆ ಇದು ರಾಜಪ್ರಭುತ್ವಕ್ಕೆ ಒಳಪಟ್ಟಿತ್ತು. ಅವತ್ತಿನ ದಿವಸ ನಾವೇನು ನೋಡ್ತಾ ಇದ್ವಿ, ಆ ದಸರೆನೇ ದಸರೆ. ಈ ದಸರಾದಲ್ಲಿ 1968 ಇಸ್ವಿನ ನೋಡ್ಕೊಂಡ್ ಬಂದಿದ್ದೀನಿ ನಾನು. ತುಂಬಾ ಹಿಂದೆ 65ನೇ ಇಸ್ವಿನಲ್ಲಿ ನಮ್ಮ ಈ ದಸರಾದಲ್ಲಿ ಯಾರನ್ನ ಕರೆಸಿದ್ರು ಅಂತಂದ್ರೆ, ಈ ದಸರಾದಲ್ಲಿ ಪ್ರಖ್ಯಾತ ಮತ್ತೆ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಹೇಮಾ ಮಾಲಿನಿ ಅವರನ್ನು ಸಹ ಕರೆಸಿದ್ರು, ಭೀಮಸೇನ್ ಜೋಶಿ ಅವರನ್ನು ಕರೆಸಿದ್ರು, ರಾಜ್ಕುಮಾರ್ ಅವರನ್ನ ಕರೆಸಿದ್ರು, ಗಂಗೂಬಾಯಿ ಹಾನ್ಗಲ್ ಅವರನ್ನ ಕರೆಸಿದ್ರು, ಮಲ್ಲಿಕಾರ್ಜುನ ಮನ್ಸೂರ್ ಅವರನ್ನ ಕರೆಸಿದ್ರು. ಕಲೆ, ಸಂಪ್ರದಾಯ ಹೀಗೆ ಹಲವಾರು ವಿಷಯಗಳಲ್ಲಿ ಮೈಸೂರು ದಸರಾ ಅಂತಕ್ಕಂಥದ್ದು ಅತ್ಯಂತ ಯಶಸ್ವಿಯಾಗಿದೆ. ದಸರೆಯ ದಿನಾನೇ ಈ ಒಂದು ಸಂಭ್ರಮದ ದಿನಾಚರಣೆ ಸೈಬರ್ ಸೆಕ್ಯೂರಿಟಿ ಅಂತಕ್ಕಂಥದ್ದೇನೊಂದು ಕೋಡ್ ಇದೆ. ಸೈಬರ್ ಸೆಕ್ಯೂರಿಟಿ ಅಂತಂದ್ರೆ ಹಾಗೆ ತಾಂತ್ರಿಕ ದೋಷಗಳಿಂದ ಆಗ್ತಕ್ಕಂಥ ಅಪರಾಧಗಳನ್ನ ಸಾಫ್ಟ್ವೇರ್ ಮೂಲಕ ಕಂಡುಹಿಡಿದು ಅದಕ್ಕೆ ರಕ್ಷಣಾತ್ಮಕವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ನಾವು ಸೈಬರ್ ಸೆಕ್ಯೂರಿಟಿ ಅಂತ ಕರಿತೀವಿ. ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಮತ್ತೆ ಪರಿಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡಿ. ಆ ದೇವರು ಆಯುಸ್ಸು, ಆರೋಗ್ಯ, ಭಾಗ್ಯ, ಧನಕಂತಗಳನ್ನು ಕಲ್ಪಿಸಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ. ಹರಿ ಓಂ. ನಿಮ್ಮ ಮನೆಯಾದ ಟಿ.ಎ. ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಶ್ರೀಯುತ ಯೋಗ ರತ್ನ ಮುಕುಂದನ್ ಗುರುಜಿ ಅವರಿಂದ 2 ಮಾತುಗಳನ್ನು ಬಯಸಲು ಇಚ್ಛಿಸುತ್ತೇವೆ. 2 ಮಾತು ಅಂತ ಲೆಕ್ಕ ಹಾಕೊಂಡು 2 ಆಡ್ಬೇಕು. ಗಾದೆನೇ ಇದೆ, ಆಡಿದ್ರೆ ಹೋಯ್ತು, ಮುತ್ತು ಹೊಡಿದ್ರೆ ಹೋಯ್ತು ಅಂತ. ಅವ್ರು ಹೇಳಿದ್ದಕ್ಕಿಂತ 2 ಮಾತು ಅಂದ್ಬಿಟ್ಟು ನಾನು 4 ಮಾತು ಆಡ್ಬಿಟ್ಟಿದ್ದೆ. ಮುಂದಿನ ವರ್ಷ ಯಾವುದೇ ಕಾರ್ಯಕ್ರಮದಲ್ಲೂ ನನ್ನನ್ನು ನೀವು ನೋಡಕ್ ಸಾಧ್ಯ ಇಲ್ಲ. ಹಾಗಾಗಿ ಮುಂದೇನು ನನ್ನನ್ನ ಕರಿಬೇಕು ಅನ್ನೋ ಆಸೆ ಇಟ್ಕೊಂಡಾದ್ರೂ ನಾನು 2 ಮಾತನ್ನ ಆಡ್ಬೇಕು. ಹಾಗಾಗಿ 2 ಮಾತಾಡ್ತೀನಿ. ಯಾಕಂದ್ರೆ ತಿರ್ಗಾ ಮುಂದೆ ನಾನು ಮಾತಾಡ್ಲೇಬೇಕು, ಯಾರೇ ಬೇಡ ಅಂದ್ರು. ಯಾಕಂದ್ರೆ ನಮ್ಮ ಯೋಗ ಗುರುಗಳು ಯೋಗಾಸನದ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಆ ಡೆಮಾನ್ಸ್ಟ್ರೇಷನ್ ಮಾಡ್ಬೇಕಾದ್ರೆ ಅದಕ್ಕೆ ಧ್ವನಿ ಕೊಡ್ಬೇಕಲ್ಲ, ಅದು ನಾನೇ ಮಾಡ್ಬೇಕಿದೆ. ಹಾಗಾಗಿ ಮತ್ತೆ ಅವಕಾಶವಿದೆ. ಇವತ್ತಿನ ಕಾರ್ಯಕ್ರಮ ಆರಂಭವಾಗಬೇಕಾದ್ರೆ ಅತ್ಯಂತ ಸಂತೋಷ ಆಯ್ತು ನನಗೆ. ಯಾಕಂದ್ರೆ ವೇದ ಘೋಷದ ಮೂಲಕ ಆರಂಭವಾಯಿತು. ನಮ್ಮ ಡಿ.ವಿ. ಗುಂಡಪ್ಪನವರು ಅದ್ರ ಬಗ್ಗೆನೇ ಒಂದು ಕಗ್ಗ ಬರೆದಿದ್ದಾರೆ. ವೇದಗಳು, ಶಾಸ್ತ್ರಗಳು, ಲೋಕ ನೀತಿಗಳೆಲ್ಲ ಆದಿ ತೋರಲು ನಿಶೆಯಳುರಿವ ಪಂಜುಗಳು ಸೌದ ವೇರಿದವಂಗೆ ನಭವ ಸೇರಿದವಂಗೆ ಬೀದಿ ಬೆಳಕಿಂದೇನು ಮಂಕುತಿಮ್ಮ ಅಂತ. ಅಂದ್ರೆ ನಮ್ದು ವೇದಗಳೇನಿದೆ, ಪುರಾಣಗಳೇನಿದೆ, ಅಥವಾ ನಮ್ಮ ಪ್ರಸ್ಥಾನ ತ್ರಯಗಳೇನಿದೆ, ಭಗವದ್ಗೀತೆ ಏನಿದೆ, ಇದೆಲ್ಲ ನಮ್ಮ ಶಾಸ್ತ್ರಗಳು ಮನುಷ್ಯನ ಕತ್ತಲರಿಂದವನ್ನ ಬೆಳಕಿನ ಕಡೆಗೆ ತಗೊಂಡೋಗತ್ತೆ. ಇವತ್ತು ಅಂತ ಬೆಳಕಿನಿಂದ ಈ ಕಾರ್ಯಕ್ರಮ ಆರಂಭವಾಗಿದ್ದು ನಿಜವಾಗ್ಲೂ ಬಹಳ ಸಂತೋಷವನ್ನ ತಂದುಕೊಡತ್ತೆ. 1 ಮಾತು ಮುಗೀತು. 2ನೇ ಮಾತು, ಇವತ್ತು ಆಯುಧ ಪೂಜೆ ಎಲ್ಲಕ್ಕಿಂತ ಅತ್ಯಂತ ಶ್ರೇಷ್ಠವಾದ ಆಯುಧ. ಯಾವುದೇ ಕ್ಷೇತ್ರದಲ್ಲೂ ಮನುಷ್ಯನ ಎತ್ತರಕ್ಕೂ ತಗೊಂಡೋಗತ್ತೆ, ಕೆಳಗೂ ಬೀಳ್ಸತ್ತೆ. ಅಂದ್ರೆ ಅದ್ಯಾವ ಆಯುಧ ಅಂದ್ರೆ ಈ 3 ಇಂಚಿನ ನಾಲಿಗೆ. ನಾಲಿಗೆ ಚೆನ್ನಾಗಿದ್ರೆ ನಾಡೆಲ್ಲ ಚೆನ್ನಾಗಿದೆ ಅಂತ ಕರೀತಾರೆ. ಹಾಗಾಗಿ ಮನುಷ್ಯ ಈ ಆಯುಧದ ಕಡೆ ತುಂಬಾ ಗಮನ ಕೊಡಬೇಕು. ಅದನ್ನೇ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಕರೀತಾರೆ. ಟಂಗ್ ಇಸ್ ಜಸ್ಟ್ 3 inches ಶಾರ್ಟ್ ಬಟ್ ಇಟ್ ಕ್ಯಾನ್ ಕಿಲ್ ಎ ಮ್ಯಾನ್ ಆಫ್ 6 feet ಅಂತ ಒಂದು ಮಾತಿದೆ. ಹೌದು ಅಲ್ವಾ? ನಾಲ್ಗೆ 3 ಇಂಚ್ ಇದೆ, ಆಲ್ರೆಡಿ ಮನುಷ್ಯನನ್ನು ಕೊಲ್ಲುವ ಶಕ್ತಿ ಇದೆ. ನೋಡಿ, ಆಯುಧ ಅಂದ್ರೆ ಬಹಳ ಸುಲಭ. ಯಾವ್ದು ನಮ್ ಕೆಲಸವನ್ನ ಸುಲಭ ಮಾಡತ್ತೋ ಅದನ್ನ ಆಯುಧ ಅಂತ ಕರೀಬಹುದು ನಾವು. ನಮ್ಮ ಮಾತು ನಮ್ ಕೆಲಸವನ್ನ ಸುಲಭ ಮಾಡುತ್ತೆ. ಯಾವುದೇ ಕ್ಷೇತ್ರದಲ್ಲಿರ್ಲಿ, ಯಾರೋ ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ಬೇಕು, ಯಾವ್ದೋ ಡೀಲ್ ಮಾಡ್ಬೇಕು, ಅಥವಾ ಯಾರನ್ನೋ ನಿಮ್ ಕಡೆ ಗಮನ ಸೆಳ್ಕೋಬೇಕು, ಯಾವ್ದ್ರಲ್ಲ ಗೆಲ್ಲಬೇಕು ಅಂದ್ರೆ ಈ ನಾಲ್ಗೆ ಅನ್ನೋ ಆಯುಧ ಇದೆಯಲ್ಲ, ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಾವು ಗೆಲ್ಲಕ್ ಸಾಧ್ಯ. ಹಾಗಾಗಿ ಅದ್ರ ಕಡೆ ನಾವು ಗಮನ ಕೊಡಬೇಕು. 1:30 ಆಗಿದೆ, ಇನ್ನೂ ಅರ್ಧ ಬಾಕಿ ಇದೆ. ಮತ್ತೊಂದು ಕೋಟ್ ಇದೆ ಮಾತಿನ ಬಗ್ಗೆ ಇಂಗ್ಲಿಷ್ ಅಲ್ಲಿ. ಹಾರ್ಟ್ ಈಸ್ ಲೈಕ್ ಎ ಡ್ರಮ್, ಯುವರ್ ಟಂಗ್ ಈಸ್ ಲೈಕ್ ಎ ಬೀಟರ್, ಬೇಸ್ಡ್ ಆನ್ ದ ಕ್ವಾಲಿಟಿ ಆಫ್ ದ ಡ್ರಮ್ ಬೀಟರ್ ಪ್ರೊಡ್ಯೂಸಸ್ ದ ಸೌಂಡ್ ಅಂತ. ನುಡಿಯುವುದು ನಾಲಿಗೆ ಇಲ್ಲ, ನುಡಿಯುವುದು ಹೃದಯ. ಹೃದಯದಲ್ಲಿ ಏನಿದೆಯೋ ಅದು ನಾಲಿಗೆ ಮೂಲಕ ಬರುತ್ತೆ. ಹೌದು ಅಲ್ವಾ? ಹಾಗಾಗಿ ಹೃದಯದ ಗುಣಮಟ್ಟವನ್ನ ಮನುಷ್ಯ ಚೆನ್ನಾಗಿ ಇಟ್ಕೊಂಡ್ರೆ ಮಾತು ತಂತಾನಾಗೆ ಚೆನ್ನಾಗಿ ಹೊರಳುತ್ತೆ. ಹಾಗಾಗಿ ಎಲ್ಲ ನಮ್ಮ ಹೃದಯವನ್ನ ಚೆನ್ನಾಗಿಟ್ಕೊಳ್ಳೋಣ. ನಮ್ಮ ಸಂದೀಪ್ ಅವರು ಬಹಳ ಅವರ ದೊಡ್ಡ ಹೃದಯ ವೈಶಾಲ್ಯವನ್ನ ಇವತ್ತು ಮೆರೆದಿದ್ದಾರೆ. ಅವ್ರ್ಯಾರು ನನಗೆ ಗೊತ್ತಿಲ್ಲ, ನಾನ್ಯಾರು ಅಂತ
ಅಂತ ಅವರು ಗೊತ್ತಿಲ್ಲ. ಇಲ್ಲಿ ಬರಕ್ ಮುಂಚೆ ನಾನು ಅವ್ರನ್ನ ನೋಡಿಲ್ಲ, ಅವ್ರು ನನ್ನನ್ನು ನೋಡಿಲ್ಲ. ನಾನು ಇನ್ಫ್ಲೂಯೆನ್ಸ್ ಮೇಲೆ ಇವತ್ತು ಬಂದಿರುವಂತದ್ದಿಲ್ಲಿ. ನಮ್ಮ ಯೋಗ ಪ್ರಕಾಶ್ ಅವ್ರನ್ನ ಕರೆದಿದ್ರು ಇವತ್ತು ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಅವ್ರಿಗೆ ಬರಕ್ಕೆ ಯಾರು ಜೊತೆ ಬೇಕಲ್ಲ. ಅವ್ರಿಗೆ ಗೊತ್ತು ಡ್ರೈವರ್ ಇದ್ದಾನೆ ಇಲ್ಲೊಬ್ಬ, ಅವನ ಹತ್ರ ಕಾರು ಇದೆ, ಅವನನ್ನು ಅತಿಥಿ ಮಾಡ್ಬಿಟ್ರೆ ನಮಗೂ ಜೊತೆ ಸಿಗ್ತಾನೆ ಅಂತ. ಹಾಗಾಗಿ ಅವರು ಕರೆದ್ರು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಇಲ್ಲಿಗೆ ಬರೋ ತನಕ ಡ್ರೈವರ್ ಆದ್ರೂ ಪರವಾಗಿಲ್ಲ, ಅಲ್ಲಂತೂ ಡ್ರೈವರ್ ಸೀಟಲ್ಲೇ ಅಲ್ಲೂ ಕೂತ್ಕೋತೀನಿ ಅನ್ನೋದು ಗೊತ್ತಿತ್ತು. ಹಾಗಾಗಿ ಇವತ್ತು ಬಂದೆ, ತುಂಬಾ ಸಂತೋಷ ಆಯ್ತು. ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಹರಿ ಓಂ ನಮಸ್ತೆ. ಧನ್ಯವಾದಗಳು. ತಮ್ಮ ಮಾತಿನಿಂದ ಅತಿ ಮೌಲ್ಯಗಳನ್ನು ತಿಳಿಸಿಕೊಂಡಿರುವುದಕ್ಕಾಗಿ ಧನ್ಯವಾದಗಳು. ಮುಂದಿನದಾಗಿ ವಿದ್ಯಾ ಮನೋಹರ ತೀರ್ಥರನ್ನು ಸ್ವಾಗತಿಸಲು ಬಯಸುತ್ತೇನೆ. ಅವರೊಂದಿಗೆ ಅಮೃತೋಪದೇಶವನ್ನು ನೀಡುವುದಕ್ಕೆ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೋ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಭಕ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥವಿಕೇಸರಿ ವ್ಯಾಸತೀರ್ಥಗುರುಭೂಯ ತಸ್ಮದಿಷ್ಟಾರ್ಥಸಿದ್ಧೈ ಭಕ್ತಾನಾಂ ಮಾಂಸಾಂಬೋಜ ಭಾನುಮೇ ಕಾಮಧೇನೇ ನಮತಾಂ ಕಲ್ಪತರವೇ ವಿಜೀಂದ್ರ ಗುರುವೇ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಭಾಕರಣಂ ವಾದಿರಾಜ ಗುರುಮುಂದೆ ಐಕ್ಯ ಉದಾಶ್ರಯ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯಿತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶುಕಶಾಸ್ತ್ರ ಸುಧಾಂಬೋಧಿ ವಾಚಾಂ ವಿಹರಣೋಚಕಾನ್ ವಿದ್ಯಾ ವಾಚಸ್ಪತಿ ಮುಂದೆ ಕೃಷ್ಣ ಶ್ರವಣೋಚಕಾನ್ ಆಪಾದಮುಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನೋದ್ಧಾಹ ಮನುಷ್ಯಂತೆ ಸಿದ್ಧಂಚಿತ ಮನೋರಥಾಃ. ಓಂ ಹರಿ ಓಂ ಹರಿ ಶ್ರೀ. ಇಬ್ಬರು ಯೋಗ ವಿದ್ವಾಂಸರು ಜಗತ್ತಿಗೆ ಅನೇಕ ವಿದ್ಯಾರ್ಥಿಗಳನ್ನ, ಲಕ್ಷೋಪಲಕ್ಷ ವಿದ್ಯಾರ್ಥಿಗಳನ್ನ ತಯಾರು ಮಾಡಿರುವಂತಹ ಯೋಗ ಗುರುಗಳು. ಇಬ್ಬರು ಯೋಗ ಪಟುಗಳು, ಗುರುಗಳು, ವಿದ್ವಾಂಸರು ಎಲ್ಲವೂ ಸೇರುತ್ತೆ. ಇಲ್ಲಿ ಸಂದೀಪ್ ಅವರ ಮುಖಾಂತರ ಒಂದು ಸಂಸ್ಥೆ ಇವತ್ತು ಜಗತ್ತಿಗೆ ಲಾಂಚ್ ಮಾಡ್ತಾ ಇದ್ದಾರೆ ಅಲ್ವಾ. ಯೋಗ ಇರೋದಕ್ಕೆ ಯೋಗ ಆಗಿದೆ ಇದು ಅಲ್ವಾ. ಅದಕ್ಕೆ ಈ ಯೋಗ ಇರಬೇಕು ಜೀವನದಲ್ಲಿ. ಆ ಮೌಲ್ಯತೆ, ಆ ಜೀವನದ ಶೈಲಿ, ಆ ಜೀವನದ ಪದ್ಧತಿ ಅದನ್ನೆಲ್ಲ ಅನುಸರಿಸಬೇಕು ಅಂದ್ರೆ ಯೋಗ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಆ ಯೋಗ ಮಾಡಬೇಕು ಅಂದ್ರೆ ಯೋಗ ಇದ್ದರೆ ಆಗತ್ತೆ. ಆ ಯೋಗ ಯಾವುದು ಅಂದ್ರೆ ದೈವ ಅನುಗ್ರಹ ಇದ್ದರೆ, ಹಿರಿಯರ ಆಶೀರ್ವಾದ ಇದ್ದರೆ ಇದು ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸಾಂಸ್ಕೃತಿಕ ನಗರಿಯಲ್ಲಿ ಸುಸಂಸ್ಕೃತ ರೀತಿಯಿಂದ ಈ ಒಂದು ಸಂಸ್ಥೆಯನ್ನ ವೇದಕೋಶದ ಪ್ರಾರಂಭದಿಂದ ಸಂದೀಪ್ ಅವರು ಅನೇಕ ಸಂಸ್ಥೆಯ ಎಲ್ಲ ಅಧಿಕಾರಿ ವರ್ಗದವರನ್ನ ಜೊತೆಗೆ ಇಟ್ಟುಕೊಂಡು ಎಲ್ಲ ಕಡೆ ನೋಡಬಹುದು. ನಾನಾ ರೀತಿಯಾದಂತಹ ಡ್ರೆಸ್ ಕೋಡ್ಗಳಿರುತ್ತೆ. ಆದ್ರೆ ಸುಸಂಪ್ರದಾಯದಂತೆ ಎಲ್ಲರೂ ಜುಬ್ಬ ಪೈಜಾಮ ರೀತಿಯಿಂದ ಈ ಒಂದು ಮಾಡ್ತಾ ಇದ್ದಾರೆ. ಮಾಡುವಂತಹ ಸಂದರ್ಭ ಅವರ ಹೆಸರಲ್ಲೇ ಸೂಚಿಸುತ್ತೆ ಅಲ್ವಾ. ದೀಪ ಯಾಕೆ ಬೆಳಗಿಸ್ತೀವಿ ಅಂದ್ರೆ ಯೋಗದವರು ಹೇಳಿದ್ರೆ ಅವೇ ಕತ್ತಲೆಯಿಂದ ಬೆಳಕಿಗೆ ಹೋಗೋದು ಹೌದಾ. ಸೈಬರ್ ಸೆಕ್ಯೂರಿಟಿ ಯಾವುದಕ್ಕೆ ಅಂತ ಹೇಳಿದ್ದಾರೆ ಅಂದ್ರೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಹೇಗೆ ಕೂಡುತ್ತೆ ಅಂತ ನಾವು ಸ್ವಲ್ಪ ಮೆಲುಕು ಹಾಕಬೇಕು ಅಲ್ವಾ. ಇದು ಸಂದೀಪ್ ಅವ್ರಿಗೆ ಕೂಡು ಬಂದಿದೆ ಯಾಕೆ ಅಲ್ವಾ ಅಂದ್ರೆ ಜಗತ್ತು ನಾನಾ ರೀತಿಯಾದಂತಹ ಕತ್ತಲೆಯೊಳಗೆ ಮುಳುಗಿದೆ ಹೌದಾ. ಯಾರು ಏನೋ ಹ್ಯಾಕ್ ಮಾಡ್ತಾರೆ, ಏನೋ ನಡೆಯುತ್ತೆ, ಹ್ಯಾಕರ್ಸ್ ಎಲ್ಲ ಇರ್ತಾರೆ. ಅದಕ್ಕೆ ಒಂದು ಟೂಲ್ ಬೇಕಲ್ಲ. ಯಾವ್ದಕ್ಕೆ ಆಯುಧ ಪೂಜೆ ದಿವಸನೇ ಮಾಡ್ತಾ ಇದ್ದಾರೆ ಅಂದ್ರೆ ಈ ಟೂಲ್ಸ್ ಗಳಿಗೆಲ್ಲ ಇವತ್ತೇ ಅಲ್ವಾ ಪೂಜೆ ಮಾಡೋದು. ಹಾಗಾಗಿ ಈ ಸೈಬರ್ ಸೆಕ್ಯೂರಿಟಿ ಅನ್ನೋದು ಒಂದು ಟೂಲ್ ಅಲ್ವಾ. ಆದ್ರಿಂದ ಇವತ್ತು ಪೂಜೆ ಮಾಡಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಶುದ್ಧವಾಗಿ ಆಗ್ಬೇಕು. ಅಶುದ್ಧವಾಗಿ ಯಾವುದು ಅಂದ್ರೆ ಈಗ ಯೋಗದ ವಿಚಾರದಲ್ಲಿ ಹೇಳಿದ್ರು ನಮ್ಮ ನಾಲಿಗೆ ಅನ್ನೋದು ಒಂದು ಆಯುಧ ಅಂತ ಹೌದಲ್ವಾ. ಅದು ಮಾತಿನಿಂದನೇ, ನೀವು ಬೇರೆ ಆಯುಧ ತಗೊಂಡು ಹಾಕೋದು ಬೇಡ. ಬರೀ ಮಾತಿನಲ್ಲಿ ಬಿಡುವಂತಹ ಅಸ್ತ್ರ ಅದು ಆಯುಧದಿಂದ ಮನುಷ್ಯನನ್ನ ಕಾರಡಿ ಮನುಷ್ಯನನ್ನ ಬೀಳಿಸುತ್ತೆ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಇದು ಜಗತ್ತಿಗೆ ಕೊಡುವಂತಹ ಒಂದು
ಸಂಸ್ಥೆಯಾಗಿ ಬೆಳೆದಿದೆ, ವಿಶ್ವವಿಖ್ಯಾತವಾಗಿ ಹೊರಹೊಮ್ಮಿದೆ. ಇಂತಹ ಒಂದು ಕಾರ್ಯವನ್ನ, ಇಂತಹ ಒಂದು ಸಂಸ್ಥೆಯನ್ನ ನಮ್ಮ ಸಂದೀಪ್ ಅವರು ಸ್ಥಾಪನೆ ಮಾಡಿದ್ದಾರೆ. ಅವರ ತಂದೆ ತಾಯಿಗಳು ಅವರಿಗೆ ಸಂದೀಪ್ ಅಂತ ಹೆಸರಿಟ್ಟಿದ್ದಾರೆ. ಸನ್ ಅಂದ್ರೆ ಯಾರು? ಸನ್ ಅಂದ್ರೆ ಮಗ ಒಂದಾಯ್ತು, ಇನ್ನೊಂದು ಸೂರ್ಯ. ಸೂರ್ಯ ಏನ್ ಮಾಡೋದು? ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವಂತಹ ಸೂರ್ಯ. ಈ ಕಡೆ ಕನ್ನಡದಲ್ಲಿ ಪಕ್ಕದಲ್ಲೇ ಸೇರಿಸಿದ್ದಾರೆ ದೀಪ, ಸಂದೀಪ ಅಲ್ವಾ? ದೀಪ ಅಂದ್ರೆ ದೇವರ ಮುಂದೆ ಹಚ್ಚುವಂತಹ ದೀಪ, ಅಂದ್ರೆ ಆ ಅಜ್ಞಾನದ ಕತ್ತಲೆಯನ್ನ ಹೋಗಿಸುವಂತಹ ದೀಪ. ಈ ಕಡೆ ಸಣ್ಣ ಲೌಕಿಕವಾಗೂ ಇಟ್ರು, ಈ ಕಡೆ ಆಧ್ಯಾತ್ಮಿಕದಲ್ಲೂ ಇಟ್ರು. ಈ ಎರಡು ಸಂದೀಪ ಸೇರಿ ಇವತ್ತು ಜಗತ್ತಿಗೆ ಒಂದು ಒಳ್ಳೆಯ ಬೆಳಕನ್ನ ಚೆಲ್ಲುವಂತಹ ಶಕ್ತಿಯನ್ನ ನಮ್ಮ ಈ ಸಂದೀಪ್ ಅವರಿಗೆ ಅವರ ಹಿರಿಯರ ಆಶೀರ್ವಾದ, ಹರಿವಾಯು ಗುರುಗಳ ಅನುಗ್ರಹ ಎಲ್ಲವೂ ಸೇರಿ ಈ ಆಯುಧ ಪೂಜೆಯ ದಿವಸದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇಂತಹ ಒಂದು ಶುಭ ಪರ್ವಕಾಲದಲ್ಲಿ ನೋಡಿ ಹೇಗೆ ಕೂಡಿದೆ ಅನ್ನಕ್ಕೆ. ಈ ಕಡೆ ಆಚಾರ್ಯರ ಹರಿಸರ್ವೋತ್ತಮ ವಾಯುಜೀವೋತ್ತಮ ತತ್ವವನ್ನ ಅನುಸರಿಸ್ತಾ ನಿತ್ಯದಲ್ಲಿ ಏನು ಪೂಜೆ ಪುರಸ್ಕಾರ ಇತ್ಯಾದಿಗಳು, ಮತ್ತೆ ಅನೇಕ ಜನಗಳಿಗೆ ದಾರಿದೀಪವೂ ಕೂಡ ಆಗಿದ್ದಾರೆ ಈ ಸಂದೀಪು. ದಾರಿದೀಪ ಸಂದೀಪು. ಯಾಕಂದ್ರೆ ನಾನಾ ರೀತಿಯಾದಂತಹ ಕಷ್ಟ ಕಾರ್ಯಗಳನ್ನ ಕೇಳಿಕೊಂಡು ಬರುವಂತಹ ಪ್ರತಿಯೊಬ್ಬರಿಗೂ ಅಸ್ಟ್ರಾಲಜಿ ಮುಖಾಂತರದಲ್ಲಿ ಪರಿಹಾರವನ್ನ ಹೇಳ್ತಾರೆ, ಹೌದಲ್ವಾ? ಮತ್ತು ಅನೇಕ ಏನು ಈ ಲೌಕಿಕವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಕೆಲಸ ಕೇಳಿಕೊಂಡು ಬರ್ತಾರೋ ಅವರಿಗೆಲ್ಲ ದಾರಿ ದೀಪವಾಗಿದ್ದಾರೆ ಈ ಸಂದೀಪ. ನೋಡಿ ಎಷ್ಟು ರೀತಿಯಾದಂತಹ ಅವ್ರ ತಂದೆ ತಾಯಿಗಳು ಒಳ್ಳೆ ಹೆಸರು ಸೂಚನೆ ಮಾಡಿ ಇಟ್ರು. ಬಹುಶಃ ಅವ್ರ ತಂದೆ ತಾಯಿಗಳಿಗೆ ಅಂದೇ ಭಗವಂತ ಅನುಗ್ರಹ ಮಾಡಿದ್ದೇನೆ ಈ ಸಂದೀಪ ಸಿಗ್ಲಿಕ್ಕೆ. ಇಂತಹ ಒಂದು ಪರ್ವಕಾಲದಲ್ಲಿ ಈ ರೀತಿಯಾದಂತಹ ಸಂಸ್ಥೆ ಇನ್ನೂ ಅನೇಕ ಯಾವ ವಿದ್ಯಾರ್ಥಿಗಳು ಕೆಲಸವನ್ನ ಇವತ್ತು ಬಹಳ ಅನ್ಎಂಪ್ಲಾಯ್ಮೆಂಟ್ ಕಾಡ್ತಾ ಇದೆ, ಎಷ್ಟು ಸಾಧ್ಯವೋ ಅಷ್ಟು ಸಮಾಜಕ್ಕೆ ಒಂದು ದಾರಿ ದೀಪವಾಗಿ ಈ ಸಂದೀಪ್ ಅವರು ಇನ್ನು ಹೆಚ್ಚಿನ ಅಭಿವೃದ್ಧಿ ಹೊಂದಿ ನಾನಾ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಕೇಳಿಕೊಂಡು ಬರುವಂತಹವರಿಗೂ ದಾರಿ ದೀಪವಾಗಿ ಆ ಅಮ್ಮನವರ ಅನುಗ್ರಹ ಏನು ಅವರ ಮನೆಯಲ್ಲಿ ನಿತ್ಯ ಪೂಜೆಗೊಳ್ಳುವಂತಹ, ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸಿರೋರೆ. ಯಾಕಂದ್ರೆ ಅಮ್ಮನವರಲ್ಲಿ ಪ್ರತಿ ವರ್ಷ ಈ ನವರಾತ್ರಿಗೆ ಸೀರೆಯನ್ನ ಕೊಟ್ಟು ಆ ಭಗವಂತನ ಅನುಗ್ರಹವನ್ನ ನಾವು ಪಡಿತಾ ಇದೀವಿ. ಇಂತಹ ಒಂದು ಪರ್ವಕಾಲಿ ಮಹಾಪರ್ವಕಾಲ ಅಂತ ಹೇಳ್ಬೋದು ಈ ಒಂದು ದಸರಾ ಮಹೋತ್ಸವದಲ್ಲಿ. ಅದು ವಿಶೇಷವಾಗಿ ಮೈಸೂರಿನಲ್ಲಿ ಅದು ವಿಶ್ವವಿಖ್ಯಾತ. ಈ ಮೈಸೂರು ದಸರೆಯ ಒಂದು ಶುಭ ಪರ್ವಕಾಲದಲ್ಲಿ ಈ ಒಂದು ಸಂಸ್ಥೆಯ ಪ್ರಾರಂಭೋತ್ಸವಕ್ಕೆ ಸಮಾಜದ ಎಲ್ಲ ಪ್ರಮುಖರು ಅಂತಾನು ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಪಾಠ ಹೇಳಿದಂತಹ ಮಾಸ್ಟರ್ ಬಂದಿದ್ದಾರೆ, ಅವರಿಗೆ ಯೋಗ ತುಂಬಾ ಪ್ರೀತಿ, ಆ ಯೋಗ ಬಂದಿದೆ, ಹರಿಸರ್ವೋತ್ತಮ ವೈದ್ಯೋತ್ತಮ ತತ್ವವನ್ನ ಅಳವಡಿಸಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಹಿರಿಯರ ಆಶೀರ್ವಾದದಿಂದ ಅವರು ಸ್ವಾಗತವನ್ನು ಮಾಡಿದ್ದಾರೆ. ಈ ಕಡೆ ಇದೆಲ್ಲದಕ್ಕೂ ಬೇಕಾಗಿರೋದು ಯಾಕೆಂದ್ರೆ ನ್ಯಾಯ ಮಾರ್ಗ. ಹಾಗಾಗಿ ನ್ಯಾಯವಾದಿಗಳನ್ನು ಇಲ್ಲಿ ಕರೆಸಿ ಈ ಒಂದು ಸಂದೀಪ್ ಅವರು ಮಾಡಿರುವಂತಹ ಈ ಯಶಸ್ಸಿನ ಈ ಒಂದು ಸಂಸ್ಥೆಯ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಮುಂದಿನ ದಿನಗಳಲ್ಲಿ ದೇಶದ ವಿದೇಶಗಳಲ್ಲಿ ಅನೇಕ ಸಂಸ್ಥೆಗಳನ್ನ ಅವರು ಪ್ರಾರಂಭ ಮಾಡಲಿ ಅಂತ ಈ ಮೂಲಕದಲ್ಲಿ ಆಶೀರ್ವಾದ ಮಾಡ್ತಾ ಅನುಗ್ರಹ ಮಾಡ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸಂಪ್ರದಾಯ ಧನ್ಯವಾದಗಳು. I am also happy to welcome Shri Riyan Beg, General Secretary, Mysuru City Congress Committee, whose presence adds further significance to this gathering. His guidance, leadership and commitment to public service inspire us all, and we are truly honored to have him with us today. We extend our heartfelt welcome. Thank you, sir. We would like to welcome you. Next, I would like to call Shri A. Ramesh. ಹೆಸರು ನರಿದ ಸಸಿಗಳಿವೆ, ರಸಗಂಧಗಳು ಪಸರಿಸದೆ ಗಾಳಿಯದ ಒಯ್ದು ಬಿಸಿ ಬಿಸಿಗಳು ಉದುರಿಗೆ ಸೇರುವ ನಾವು ಮಂಕುತಿಮ್ಮ ಕಗ್ಗದ ಒಂದು ನುಡಿಗಳೊಂದಿಗೆ ಪೂಜ್ಯ ಸ್ವಾಮೀಜಿಗಳು ಯೋಗರತ್ನಂತಹ ಮುಕುಂದನ್ಜಿಯವರು
ನಮ್ಮ ಯೋಗ ಪ್ರಕಾಶ್ ಅವರು ಎಲ್ಲರೂ ತಮ್ಮ ಹಿತ ಮತ್ತು ಮಿತವಾದ ಮಾತುಗಳಲ್ಲಿ ನಮಗೆಲ್ಲರಿಗೂ ಹಿತವಚನಗಳನ್ನು ಅಥವಾ ಆಶೀರ್ವಾದಗಳನ್ನು ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಶ್ರೀ ಮುಕುಂದನ್ಜಿಯವರು ಮಾತು ಕೇಳ್ತಾ ಇದ್ದಾರೆ, ಇನ್ನು ಕೇಳ್ತಾ ಇರೋಣ ಅಂತ ಒಂದು ದಿವಸ ಎಲ್ಲ ಕೇಳಿದ್ರೆ ನಮ್ಗೆ ಗೊತ್ತೇ ಆಗೋದು ಆ ರೀತಿ. ಯಾಕೆಂದ್ರೆ ನಾನು ಸುಮಾರು ಭಾಷೆಗಳನ್ನ ಕೇಳಿದ್ದೀನಿ. ಸೊ ಈ ಒಂದು ಸುಸಂದರ್ಭ ಉದ್ಘಾಟನೆ ಮಾಡ್ತಿರೋದು ನಮಗೆ ಅತೀವ ಸಂತೋಷ ಆಗ್ತಾ ಇದೆ. ಅಲ್ಲಿಗೆ ನಾನು ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಹೆಮ್ಮೆ ಅನಿಸುತ್ತೆ. ಅವರು ಅಂದರೆ ಸಂದೀಪ್ ಅವರು ಬಹುಮುಖ ಪ್ರತಿಭೆ, ರೈಟರು, ಅಂದರೆ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳು, ನ್ಯೂ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ಗಳೆಲ್ಲ ಬರೀತಾ ಇದ್ರು. ಸುಮಾರು ರಿಸರ್ಚ್ ಆರ್ಟಿಕಲ್ಸ್ಗಳು ಬಂದಿದ್ದಾರೆ. ಅಲ್ಲಿಂದ ನನಗೆ ಪರಿಚಯ ಆಯಿತು. ಜೊತೆಗೆ ಬಹುಮುಖ ಅವರನ್ನು ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಅರ್ಚಕರು ಅಂತ ಹೇಳಿದೋ ಅಥವಾ ಇಂಜಿನಿಯರ್ ಅಂತ ಹೇಳಿದೋ ಅಥವಾ ಏನೋ ಒಂದ್ಸರಿ ನಮಗೆ ಒಬ್ಬ ರೈಟರ್ ಅಂತ ತಿಳ್ಕೊಳ್ಳೋ, ಅಥವಾ ರಿಸರ್ಚರ್ ಅಂತ ತಿಳ್ಕೊಳ್ಳೋ, ಒಬ್ಬ ಟೆಕ್ನಿಕಲ್ ಎಕ್ಸ್ಪರ್ಟ್ ಅಂತ ತಿಳ್ಕೊಳ್ಳೋ ಅಂತೇಳಿ ಕೆಲವೊಂದ್ಸರಿ ಜಿಜ್ಞಾಸೆ ಉಂಟಾಗುತ್ತೆ. ನಾನು ಇಂಜಿನಿಯರ್ ಅಂತಾನೆ ಅವ್ರನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸಂದರ್ಭದಲ್ಲಿ ಸಾಂಸ್ಕೃತಿಕ ನಗರದಲ್ಲಿ ಈ ಒಂದು ಕಂಪನಿ ಉದ್ಘಾಟನೆ ಆಗ್ತಿರೋದು ತುಂಬ ಹೆಮ್ಮೆಯ ವಿಷಯ. ಎಲ್ಲರಿಗೂ ಅವರ ಕಂಪನಿಗೆ ಶುಭವಾಗಲಿ. ಮತ್ತೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ. ನಮಸ್ಕಾರ. Thank you, sir. I would like to welcome Mr. Riyan Baig on stage. ಎಲ್ಲರಿಗೂ ನಮಸ್ಕಾರ. ಸಂದೀಪ್ ನಮ್ಮ ಬಹಳ ಕ್ಲೋಸ್ ಫ್ರೆಂಡ್. ಇವ್ರಿಗೆ ನಾವು ಏನಂತ ಮೊಬೈಲಲ್ಲಿ ಫೀಡ್ ಮಾಡಿದೀವಿ ಅಂತ ಅಂದ್ರೆ ಇವ್ರ ನಂಬರು ಸಂದೀಪ್ ಚಾಮುಂಡಿ ತಾಯಿ ಭಕ್ತ. ಏನಕ್ಕೆಂದ್ರೆ ಒಂದು ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ನಮ್ಗೆ ಸಿಕ್ಕಿದ್ರು, ಅದರಲ್ಲಿ ಚಾಮುಂಡಿ ತಾಯಿ ವಿಗ್ರಹ ಸಿಕ್ತು ಅಂತ ಹೇಳಿದ್ರು ಮನೆ. ಅವಾಗಿಂದಾನು ಇವ್ರ ಮೇಲೆ ನಮ್ಗೆ ತುಂಬಾನೇ ರೆಸ್ಪೆಕ್ಟ್. ಹಾಗಾಗಿ ಇವತ್ತು ಆಯುಧ ಪೂಜೆದ ಅಂಗವಾಗಿ ದಸರಾ ಹಬ್ಬದ ಶುಭಾಶಯ ಸರ್ವರಿಗೂ, ಮತ್ತೆ ಆಯುಧ ಪೂಜೆಯ ಶುಭಾಶಯಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಈ ಆಯುಧ ಪೂಜೆ ಇದೆಯಲ್ಲ, ನಾನೊಬ್ಬ ಮೂಲತಃ ಮುಸ್ಲಿಮು. ಇದು ಜಾತಿ ಭೇದ ಭಾವ ಎಂಥದ್ದು ಇಲ್ಲ, ಎಲ್ಲರದ್ದು ಒಂದೇ ಹಬ್ಬ ಇದೆ. ನಾವು ಚಿಕ್ಕನಿಂದನೂ ಅದೇ ನಡ್ಕೊ ಬಂದಿರೋದು, ಇವತ್ತು ತನಕನೂ ಅದೇ, ನಮ್ಮದು ಅದೇ. ಈ ಆಯುಧ ಪೂಜೆ ಇರಲಿ, ಗಣಪತಿ ಹಬ್ಬ ಇರಲಿ, ಯಾವುದೇ ಹಬ್ಬಗಳಿರಲಿ, ನಮ್ದು ಮುಸ್ಲಿಂ ಹಬ್ಬಗಳಲ್ಲಿ ಬಕ್ರಿ ಹಬ್ಬ ಇರಲಿ, ನಮ್ಮ ರಂಜಾನ್ ಹಬ್ಬ ಇರಲಿ, ಎಲ್ಲರೂ ಸೇರ್ತೀವಿ. ನಾವು ಎಲ್ಲರೂ ಸೇರಿಸಿ ಆಚರಣೆ ಮಾಡ್ತೀವಿ. ಇದಕ್ಕೆ ಒಂದು ಉದಾಹರಣೆ ಅಂತ ಅಂದ್ರೆ ನಮ್ಮ ನಾಡಗೀತೆ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜೈ ಭಾರತ ಜನನಿಯ ತಂದೆ ಅಂತೆ, ಜಯ ಹೇ ಕರ್ನಾಟಕ ಮಾತು. ಸಂದೀಪ್ ಅವರು ಇನ್ನೂ ಬೆಳೀಲಿ ಅಂತ ನಮ್ಮ ಆಸೆ. ಈಗ ದುಬೈನೂ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ. ಎಲ್ಲರೂ ತಮ್ಮ ಹಿರಿಯರಿಗೂ ಒಂದು ಆಶೀರ್ವಾದ ಮಾಡಿ ಅಂತ ನನ್ನ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜಯ ಕರ್ನಾಟಕ. ಆತ್ಮೀಯ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಅವರಿಗೆ ವಂದಿಸುತ್ತಾ ನಾನು ಒಂದೇ ಒಂದು ಮಾತು ಏನು ಹೇಳೋದಂದರೆ, ನನ್ನ ಯಾವಾಗಲೂ ಸಂಪೂರ್ಣ ಸಹಕಾರ ಮತ್ತು ಉತ್ತೇಜನ ಡಾಕ್ಟರ್ ಸಂದೀಪ್ಗೆ ಇರುತ್ತೆ. ಯಾಕೆಂದರೆ ಇಲ್ಲಿ ಕೂತಿರೋರೆಲ್ಲ ವಿದ್ಯಾವಂತರು ಮತ್ತು ಬುದ್ಧಿವಂತರು ಎಲ್ಲರೂ ಸೇರಿ ಈ ಥರ ಸಭೆ ಇದು ಸಿಗಲ್ಲ. ಎಲ್ಲರೂ ಬುದ್ಧಿವಂತರೇ ಆಗಿರ್ತಾರೆ ಮತ್ತು ವಿದ್ಯಾವಂತರು ಎಲ್ಲರೂ, ಯಾರು ಅವಿದ್ಯಾವಂತರು ಇಲ್ಲ. ಈ ಥರ ಸಭೆ ಸಮಾರಂಭ ಸಿಗೋದೇ ನಮಗೆ ಕಷ್ಟ. ಅದು ಕುಡಿಯ ಹಿರಿಯ ಸಮ್ಮುಖದಲ್ಲಿ ಅವರ ಆಶೀರ್ವಾದದವರಿಗೆ ಮತ್ತು ಪ್ರಕಾಶ್ ಅವರ ಚಿಂತನ ಮಂಥನದವರಿಗೆ ಮತ್ತೆ ನಮ್ಮ ಲೆಕ್ಚರರಾದ ಅವರ ಮತ್ತು ನಮ್ಮ ಸ್ನೇಹಿತರಾದ ಇವರೇ ಅವರಿಗೂ ನಮಸ್ಕರಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ತಮ್ಮೆಲ್ಲರ ಆಶೀರ್ವಾದ ಮತ್ತು ಹಿತೈಷಿಗಳನ್ನು ತಾವುಗಳೆಲ್ಲ ಸಂಪೂರ್ಣವಾಗಿ ಸಂದೀಪ್ ಅವರಿಗೆ ಅರ್ಪಿಸಬೇಕಂತ ಕೇಳ್ತಾರೆ. People management and organizational leadership. With her deep understanding of workplace culture,
and employee development, she has been instrumental in shaping the values and vision of BIT Armora, ensuring that our people remain at the heart of everything we do. Her leadership is not just about managing operations, but also building a culture of trust, inclusivity, and growth. She believes in empowering individuals, nurturing talent, and creating opportunities that align both organizational goals and personal aspirations. Under her guidance, BIT Armora is not only growing as an automotive cybersecurity solutions company, but also as a family of passionate professionals dedicated to innovation, services, and excellence. We are truly fortunate to have Ms. Ramya Jankiram as a part of our leadership team, and her contributions to continue to inspire us as we move forward to our mission. I would like to welcome Ms. Ramya Jankiram. Thank you so much, Sarayu. We are very humbled to have such a beautiful introduction. And very warm welcome to all the dignitaries here. Since I'm talking about the company, I will be talking in English, and I hope you don't mind about it. Very happy to be part of BIT Armora. I'll just take a few minutes to speak more about the company and then introduce the entire amazing team what we have today. So BIT Armora, it's a prominent provider of cybersecurity, functional safety, and blockchain services. And we have been serving some of the esteemed automakers and multinational corporations globally. And by now, we all know that we are expanding our company to Germany, planning to open an office in Munich. And well, with that, we also have a small goal for the next fiscal year, that is FY 25-26. We are targeting a turnover of 15 lakh euros. Since I'm talking about Europe, we are also having a turnover or the target in the euros. And well, we are also aiming to have or increase our team members. We are planning to hire 20 more talented individuals across the positions. I'll take a minute to introduce our amazing team what we have now. We have two managers, Prashant. I request all of you to please take a minute and come on the stage. Prashant, Guru Prasad, and we have Sarayu supporting as HR, and we have a team of cyber security analysts, Kritik Shekhar, Shashank, Gautam, Suman. Round of applause to our entire team. They're just amazing, and all the best. Look forward to keep growing, and by the time we do our next puja, sir, I would like our company to be known as some of the big MNCs like Amazon or Hewlett Packard. There should be no one who doesn't know about BIT Armora. That would be my personal vision or vision to the company. Well, I don't think I need to spend time talking about Dr. Sandeep. You have heard all the dignitaries sitting here talking about him. I would request all the dignitaries to take a moment and felicitate our CEO, Dr. Sandeep. Amma, Ihu Batra, please, photo matra, your mother.
privileged welcome to Sri Tirumala Yoga Prakash, Sir, Yoga Varishta Award recipient, International Yoga Model, Gold Medalist and founder of Mysore Yogis Trust. Your achievements inspire all of us. We are grateful to Sri Ramesh A, Supreme Court Advocate, Bengaluru, for being present and supporting this event. Thank you, sir. We also sincerely thank Sri Riya Beg, Secretary, Indian National Congress, Mysore District, for honoring us with your presence today. A special welcome to Dr. Sandeep NR, Visionary CEO of Pitarmora. Your presence adds a unique perspective to our celebration. Finally, I thank each and every one of you present here for making this Ayuda Puja and Dasara event so special and memorable. ವೇದಘೋಷದ ಮೂಲಕ ಆರಂಭವಾಯಿತು, ಈಗ ಯೋಗ ಪ್ರದರ್ಶನದ ಮೂಲಕ ಅಂತ್ಯಗೊಳ್ಳುತ್ತೆ. ಈ ಯೋಗ ಅನ್ನೋದು ನಮ್ಮ ವೇದ ಎಷ್ಟು ಹಳೆಯದೋ ಅಷ್ಟೇ ಹಳೆಯದು. ಯಾಕಂದ್ರೆ ನಮ್ಮ ವೇದಗಳಲ್ಲೂ ಯೋಗದ ಬಗ್ಗೆ ಬೇಕಾದಷ್ಟು ಉಲ್ಲೇಖಗಳಿವೆ. ನೀವು ಇವತ್ತೇನು ನೋಡ್ತಾ ಇದ್ದೀರಾ, ಇದು ಸಾಮಾನ್ಯವಾದ ಯೋಗದ ಪ್ರದರ್ಶನವಲ್ಲ. ಯೋಗ ತರಗತಿಗಳಲ್ಲಿ ಏನು ಗುರುಗಳು ಹೇಳ್ಕೊಡ್ತಾರೆ, ಶಿಷ್ಯಂದ್ರು ಅಭ್ಯಾಸ ಮಾಡ್ತಾರೆ ಅಂತ ಯೋಗ ಅಲ್ಲ, ಅದು ಸಾಮಾನ್ಯವಾದ ಯೋಗ. ಅದು ಇವ್ರು ಮಾಡುವಂಥದ್ದು ವಿಶಿಷ್ಟವಾದ ಯೋಗ. ಅಂದ್ರೆ ಮಾಡಕ್ಕೆ ಹಲವಾರು ವರ್ಷಗಳ ಸಾಧನೆ ಬೇಕು. ಅಂತ ಸಾಧನೆ ಇರೋರು ಮಾತ್ರ ಮಾಡಕ್ಕೆ ಸಾಧ್ಯವಾದಂತ ಕಠಿಣವಾದ, ಮನಮೋಹಕವಾದ, ಕಣ್ಮನ ತಲಿಸುವಂತ ಯೋಗದ ಪ್ರದರ್ಶನ. ಮೊದಲನೆಯದಾಗಿ ಪದ್ಮಾಸನ. ಇದನ್ನ ಪದ್ಮಾಸನ ಅಂತ ಕರೀತಾರೆ. ಈ ರೀತಿ ಆಸನದಲ್ಲಿ ಪ್ರತಿನಿತ್ಯ ಒಂದು 10 ನಿಮಿಷ ಸುಮ್ಮನೆ ಕುಳಿತರು ಮನುಷ್ಯನಿಗೆ ಬೇಕಾದಷ್ಟು ಆರೋಗ್ಯವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ. ನೋಡಕ್ಕೆ ಸರಳವಾಗಿರುತ್ತೆ, ಮಾಡಕ್ಕೆ ಸರಳವಾಗಿರಲ್ಲ ಈ ಆಸನ. ಸೊ ಇದನ್ನ ಪದ್ಮಾಸನ ಅಂತ ಕರೆಯಲಾಗತ್ತೆ. ಯೋಗ ಮಾಡೋದ್ ಮುಖ್ಯವಲ್ಲ, ಯೋಗ ಮಾಡ್ಬೇಕಾದ್ರೆ ವಾಟ್ ಯು ಡೂ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಡೂ ಮೇಕ್ ದ ಡಿಫರೆನ್ಸ್ ಅಂತಾರೆ. ಮಾಡೋದ್ ಮುಖ್ಯ ಅಲ್ಲ, ಅದರಲ್ಲಿ ಎಷ್ಟು ಪರ್ಫೆಕ್ಷನ್ ಇದೆ, ಮಾಡ್ಬೇಕಾದ್ರೆ ಅದನ್ನ ಎಷ್ಟು ಎಂಜಾಯ್ ಮಾಡ್ತೀವಿ. ಕೆಲವರು ಯೋಗ ಮಾಡ್ಬೇಕಾದ್ರೆ ಮಕ ಎಲ್ಲ ಗಂಟಿಟ್ಕೊಂಡು ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಸರಳವಾಗಿ ಮಾಡ್ಬೇಕು. ನೀವು ಅವ್ರ ಮುಖ ಗಮನಿಸಿ, ಅವ್ರು ಮಾಡ್ಬೇಕಾದ್ರೆ ಮಖದಲ್ಲಿ ಮುಗುಳ್ನಗೆ ಇರುತ್ತೆ. ನೀವೆಷ್ಟು ಕಂಫರ್ಟಬಲ್ ಆಗಿ ಕೂತಿದ್ದೀರಾ, ಯಾವುದೇ ಆಸನದಲ್ಲೂ ಅಷ್ಟು ಕಂಫರ್ಟಬಲ್ ಆಗಿ ಇರ್ತಾರೆ ಅವರು. ಇದನ್ನ ಪದ್ಮಾಸನ ಅಂತ ಕರಿತೀವಿ. ಬದ್ಧ ಹಸ್ತ ಪದ್ಮಾಸನ ಅಂತ. ಬದ್ಧ ಹಸ್ತ ಪದ್ಮಾಸನ ಅಂದ್ರೆ ನೋಡಿ, 2 ಕೈಯಿಂದ ಆ ಕಡೆ ಈ ಕಡೆ ಕಾಲುಗಳನ್ನ ಇಟ್ಕೊಳ್ಳುವಂಥದ್ದು. ಇದ್ ಮಾಡೋದ್ರಿಂದ ನಮ್ಮ ಲಂಗ್ಸ್ ವಿಶಾಲವಾಗತ್ತೆ, ಹೃದಯಕ್ಕೆ ಒಳ್ಳೇದು, ಶ್ವಾಸಕೋಶಗಳಿಗೆ ಒಳ್ಳೇದು, ಅಸ್ತಮ ಸಮಸ್ಯೆಗಳಿಗೆ ಒಳ್ಳೇದು. ಬದ್ಧ ಹಸ್ತ ಪದ್ಮಾಸನ ಜೊತೆ ನೀವು ಗಮನಿಸ್ಬೋದು, ಯಾವುದೇ ಯೋಗ ಮಾಡ್ಬೇಕಾದ್ರೆ, ಪ್ರದರ್ಶನ ಮಾಡ್ಬೇಕಾದ್ರೆ ಒಂದಷ್ಟು ಶಿಥಿಲೀಕರಣ ವ್ಯಾಯಾಮ ಅಂತೀವಿ, ಲೂಸ್ನಿಂಗ್ ಅಪ್ ಎಕ್ಸರ್ಸೈಸ್ ಅಂತೀವಿ, ವಾರ್ಮ್ ಅಪ್ ಎಕ್ಸರ್ಸೈಸ್ ಅಂತೀವಿ. ಅದೆಲ್ಲ ಮಾಡ್ಲೇಬೇಕು. ಇವ್ರ ಅದನ್ನೆಲ್ಲ ಯಾವ್ದು ಮಾಡಲ್ಲ. ಸಾಧಕರು ಸಿದ್ಧರು ಅಂತ ಇಬ್ರು ಇರ್ತಾರೆ. ಸಾಧಕರಿಗೆ ಅದೆಲ್ಲ ಪ್ರೊಸೀಜರ್ ಬೇಕು. ಯಾರು ಸಿದ್ಧರಾಗಿರ್ತಾರೆ ಅವ್ರ ಹೊಟ್ಟೆ ತುಂಬಾ ಊಟ ಕೊಟ್ಬಿಡಿ, 25 ಮಸಾಲೆ ದೋಸೆ, 50 ಜಾಮೂನು, 5 ಪ್ಲೇಟ್ ಬಿಸಿಬೇಳೆ ಬಾತು ತಿಂದ ತಕ್ಷಣ ಮಾಡಿ ಅಂದ್ರು ಮಾಡ್ತಾರೆ. ಅದು ಕೆಲವ್ರಿಗೆ ಮಾತ್ರ ಸಾಧ್ಯ. ಅಂತ ಪರಂಪರೆಗೆ ಸೇರಿದಂತವರು ನಮ್ಮ ನ್ಯಾಷನಲ್ ಯೋಗ ಚಾಂಪಿಯನ್ ಆದ ಯೋಗ ಪ್ರಕಾಶ್ ಅವರು. ಈಗ ಚಪ್ಪಾಳೆ. ಪದ್ಮ ಮಯೂರ ಆಸನ ಅಂತಾರೆ. ಇದು ಮಯೂರ ಅಂತ ಒಂದು ಪಕ್ಷಿ ಇದ್ದಂತೆ, ನಾನು ನೋಡಿಲ್ಲ, ಕೇಳಿದ್ದೀನಿ. ನೋಡಿ, 2 ಕೈ ಹಸ್ತದ ಸಹಾಯದಿಂದ ಸಂಪೂರ್ಣ ಶರೀರವನ್ನ
ಎತ್ತೋ ಅಂತದ್ದು. ಪದ್ಮ ಮಯೂರಾಸನ ಕೇವಲ 65 ವಯಸ್ಸವರಿಗೆ. ಈ ವಯಸ್ಸಿನಲ್ಲಿ ಇದೆಲ್ಲ ಮಾಡೋದು ಬಹಳನೇ ಕಷ್ಟ. ಪದ್ಮ ಮಯೂರಾಸನ ಅವ್ರಿಗೆ ಒಂದು ಅಭ್ಯಾಸ ಇದೆ, ಚಪ್ಪಾಳೆ ಹೊಡೆದ್ರೆ ಎಕ್ಸ್ಟ್ರಾ ಒಂದೆರಡು ಮಾಡ್ತಾರೆ. ಹಾಗಾಗಿ ಚಪ್ಪಾಳೆಯೇ ಅವರಿಗೆ ಉತ್ತೇಜನ. ಇದು ಉಪವಿಷ್ಟ ಕೋನಾಸನ ಅಂತಾರೆ ನೋಡಿ. 2 ಕಾಲುಗಳನ್ನ ಸಂಪೂರ್ಣವಾಗಿ ಅಗಲ ಮಾಡಿ ಎದೆಯನ್ನ ನೆಲಕ್ಕೆ ತಾಕ್ಸೋ ಅಂತದ್ದು. ಅರೆ ನಮ್ಮ ದೇಹದ ಫ್ಲೆಕ್ಸಿಬಿಲಿಟಿಗೂ ನಮ್ಮ ಆರೋಗ್ಯಕ್ಕೂ ಸಂಬಂಧ ಇದೆ. ದೇಹವನ್ನ ಫ್ಲೆಕ್ಸಿಬಲ್ ಆಗಿ ಇಟ್ಕೋಬೇಕು. ಎಷ್ಟೇ ಅಲ್ಲ, ಈ ಆಸನದಲ್ಲಿ ಅವ್ರ ಮೇಲೆ 400 kg ತೂಕ ಇಟ್ರು ಅವರು ತಡ್ಕೋತಾರೆ. ಅವ್ರ ಮೇಲೆ 2-3 ಜನ ನಿಂತ್ಕೊಂಡ್ರು ತಡ್ಕೋತಾರೆ ಅವರು. ಆ ಶಕ್ತಿ ಹೊಂದಿದ್ದಾರೆ. ಯಾರು ಬನ್ನಿ ಸರ್, ನೀವೇ ಬನ್ನಿ, ನೀವು ಬನ್ನಿ, ಏನಾಗಲ್ಲ. ತುಳಿಸ್ಕೊಳ್ಳೋರು ಅವರು, ತುಳಿಯೋರು ನೀವು. ಇನ್ನೊಬ್ರು ಬನ್ನಿ. ಅವ್ರು ಹೆದರ್ಕೋಬೇಕು, ನಾವ್ ಯಾಕೆ ಹೆದರ್ಕೊಳ್ಳೋಣ? ಏನಾರು ಆದ್ರೆ ಅವ್ರು ಹೋಗ್ತಾನೆ. ನಾನು ಅಪ್ಲಿಕೇಶನ್ ಎಲ್ಲ ಬರೆದು ಸೈನ್ ಹಾಕ್ಸ್ಕೊಂಡಿದ್ದೀನಿ, ಐ ಮೈ ಸೆಲ್ಫ್ ರೆಸ್ಪಾನ್ಸಿಬಲ್ ಅಂತ. ಹಾಗಾಗಿ ಏನಾಗಲ್ಲ ಸರ್. ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ಇಲ್ಲೊಂದ್ ಕಾಲು. ನೀವು ಬನ್ನಿ ಸರ್. ಹತ್ತಿ ನಿಧಾನ, ಹತ್ತಿ. ನೀವು ಬನ್ನಿ, ಅವ್ರಿಂದ ಬನ್ನಿ, ಓಡ್ ಬನ್ನಿ ಬೇಗ. ಇವ್ರು ಸಪೋರ್ಟ್ ತಗೊಂಡು ಅವ್ರ ಮೇಲೆ ನಿಂತ್ಕೊಳ್ಳಿ. ಹತ್ತಿ, ಇನ್ನು ಮುಂದೆ. ಎಸ್, ಚಪ್ಪಾಳೆ. ಓಕೆ, ಇಳಿದ್ಬಿಡಿ. ಇವರಿಬ್ರು ಮೇಲೆ ಇನ್ನಿಬ್ರು ನಿಂತ್ಕೊಂಡ್ರು ಆರಾಮಾಗಿರ್ತಾರೆ, ಏನಾಗಲ್ಲ. ಇವರಿಬ್ರು ನಿಂತಾರೆ ಅಷ್ಟೇ, ಅವ್ರಿಗೆ ಏನಾಗಲ್ಲ. ಅಂದ್ರೆ ಶರೀರ ಮಾಧ್ಯಮ ಕಲಧರ್ಮ ಸಾಧನ ಅನ್ನತ್ತೆ. ಮನುಷ್ಯ ಯಾವುದೇ ಸಾಧನೆ ಮಾಡ್ಬೇಕಾದ್ರೂ ಮೊದಲು ಶರೀರ ಆರೋಗ್ಯವಾಗಿ ಇಟ್ಕೋಬೇಕು. ವಯಸ್ಸಿಗೂ ಆರೋಗ್ಯಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ ಇವರು ಪ್ರೂವ್ ಮಾಡ್ತಾ ಇದ್ದಾರೆ. 65 ವಯಸ್ಸಿನಲ್ಲಿ ನಮ್ಮ ಆಶ್ರಮ ಮೈಸೂರಿಂದ 50 ಕಿಲೋಮೀಟರ್ ಇದೆ. ಸೈಕಲ್ ಹೊಡ್ಕೊಂಡು ಬರ್ತಾರೆ ಅಲ್ಲಿಗೆ. ಸೈಕಲ್ ಹೊಡ್ಕೊಂಡು ಬಂದು ಹೋಗ್ಬೇಕಾರೆ ನಡ್ಕೊಂಡು ವಾಪಸ್ ಬರ್ತಾರೆ ಮೈಸೂರಿಗೆ. ಇದವ್ರು ಮಾಡಿರೋ ಅಂತದ್ದು, ನಾ ಕಟ್ಟಕತೆ ಹೇಳ್ತಾ ಇಲ್ಲ ನೋಡಿ. ಯೋಗಕ್ಕೆ ಅಂತ ಶಕ್ತಿ ಇದೆ. ಮುಂದಿನ ಆಸನ ಹನುಮಾನಾಸನ ಅಂತ. ಈ ಹನುಮಾನಾಸನ ಮಾಡೋದ್ರಿಂದ ವಜ್ರಕಾಯವಾಗತ್ತೆ ನಮ್ಮ ಶರೀರ. ಅತ್ಯದ್ಭುತವಾದ ಶಕ್ತಿ ಬರುತ್ತೆ. ನೀವು 6 ಪ್ಯಾಕ್ 7 ಪ್ಯಾಕ್ ಏನೇನೋ ಅಂತಿರಲ್ಲ, ಆ ಪ್ಯಾಕ್ ಎಲ್ಲ ಇದ್ರಲ್ಲಿ ಬಂದ್ಬಿಡುತ್ತೆ. ವೆಯ್ಟ್ ಲಿಫ್ಟಿಂಗೇ ಬೇಡ, ಫ್ಯಾಮಿಲಿ ಪ್ಯಾಕ್ ಎಲ್ಲ ಹೊಟ್ಟೋಗುತ್ತೆ ನೋಡಿ. ಹನುಮಾನಾಸನ ನೋಡಿ. ಮಕ ರಾಮನ ರೀತಿ ಇದೆ, ಆಸನ ಮಾತ್ರ ಹನುಮಾನ್. ಬೇರೆಯವರೆಲ್ಲ ಹನುಮಾನ್ ಆಸನ ಮಾಡ್ಬೇಕಾರೆ ಅವ್ರ ಮೂತಿನೂ ಹನುಮಂತಂತರ ಇಟ್ಕೊಂಡಿರ್ತಾರೆ, ಕಷ್ಟ ಆಗ್ತಾ ಇರುತ್ತೆ. ಬಟ್ ಇವರು ಹನುಮಾನಾಸನದಲ್ಲಿ ರಾಮನ ಮುಗುಳ್ನಗೆ ಇಟ್ಕೊಂಡಿರ್ತಾರೆ. ಓಕೆ, ಇದು ಸರ್ವಾಂಗಾಸನ ಅಂತೀವಿ. ಸರ್ವಾಂಗಾಸನ ಅಂದ್ರೆ ಸರ್ವ ಅಂಗಕ್ಕೂ ಆಸನ, ಅಂದ್ರೆ ಇಟ್ ಗಿವ್ಸ್ ಎಕ್ಸರ್ಸೈಸ್ ಫಾರ್ ಕಂಪ್ಲೀಟ್ ಬಾಡಿ ಅಂತ. ಆ ಸರ್ವ ಆಸನಗಳ ರಾಣಿ ಅಂತಾರೆ ಇದು. ಆ ಸರ್ವಾಂಗಾಸನದಲ್ಲಿ ಪಿಂಡಾಸನ ಅಂತ, ಅಂದ್ರೆ ಮಗು ತಾಯಿ ಗರ್ಭದಲ್ಲಿ ಇರುತ್ತಲ್ಲ ಆ ರೀತಿ ನೋಡಿ. ಸರ್ವಾಂಗಾಸನ ಪದ್ಮಾಸನ. ಈಗ ಪಿಂಡಾಸನ ನೋಡಿ. ಒಂದ್ ಗೋಣಿ ಚೀಲದೊಳಗೆ ಹಾಕಿ ಎತ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಬಾಡಿನ ಅಷ್ಟು ಸ್ಕ್ವೀಸ್ ಮಾಡಿದ್ದಾರೆ. ಇದು ಉದರ ಸಂಬಂಧಿ ಸಮಸ್ಯೆಗಳು, ಎನಿ ಪ್ರಾಬ್ಲಮ್ ದಟ್ ಈಸ್ ರಿಲೇಟೆಡ್ ಟು ಬ್ರೈನ್, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಹೊಟ್ಟೆ ಕರಗಕ್ಕೆ ಪೂರ್ಣ ಚಕ್ರಾಸನ. ಫ್ಯೂ ಮಿನಿಟ್ಸ್ ಆನ್ ಯುವರ್ ಲಿಪ್ಸ್, ಫಾರ್ ಎವರ್ ಆನ್ ಯುವರ್ ಹಿಪ್ಸ್ ಅಂತ ಒಂದ್ ಮಾತಿದೆ. ತಿನ್ಬಿಡ್ತೀವಿ ಅವಕಾಶ ಸಿಕ್ಕಿದಾಗ, ಆದ್ರೆ ಹೊಟ್ಟೆ ಕರಗಿಸೋದು ತುಂಬಾ ಕಷ್ಟ. ಇದು ಹೊಟ್ಟೆ ಕರಗಕ್ಕೆ ಚಕ್ರಾಸನ ಅಂತ ಕರಿತೀವಿ ನೋಡಿ. ಹೀಗೆ ಚಕ್ರಾಸನ ತುಂಬಾ ಸುಲಭ ನೋಡಕ್ಕೆ, ಆಯ್ತಾ? ನೀವು ಮಾಡಕ್ ಹೊಟ್ಟೋಗ್ಬಿಡ್ಬೇಡಿ, ಮೂಳೆ ಎಲ್ಲ ಮುರಿದೋಗ್ಬಿಡತ್ತೆ. ಓಕೆ, ಚಕ್ರಾಸನ. ಉಭಯ ಪಾದಾಂಗುಷ್ಟಾಸನ ಅಂತ, ದೋಣಿ ಆಕಾರದ ರೀತಿ. ಉಭಯ ಪಾದಾಂಗುಷ್ಟಾಸನ, ಪಾದ ಅಂಗುಷ್ಟ ನೋಡಿ, ಇದೇ ರೀತಿ ಬ್ಯಾಲೆನ್ಸ್ ಮಾಡುವಂತದ್ದು. ಸರ್ ಊಟ ಎಲ್ಲ ಮಾಡ್ತಾರೆ. ಈಗ ಅಲ್ಲಿ ಜಾಮೂನು ಮೈಸೂರು ಪಾಕು ಇದ್ರೆ 25 ಕೊಟ್ರೆ 25 ತಿಂತಾರೆ ಬೇಕಾರೆ. ಬಟ್ ಏನಂದ್ರೆ ಊಟದ ಅವ್ರ ಫುಡ್ ಹ್ಯಾಬಿಟ್ಸ್ ಹೆಂಗೆ ಅಂದ್ರೆ ಪ್ರತಿನಿತ್ಯ 2 ಊಟ ಮಾಡುವಂತದ್ದು. ಈ ತರ ಕಾರ್ಯಕ್ರಮದಲ್ಲಿ ಬಂದಾಗ ಸಿಕ್ಕಿದ್ರೆ ಅವಕಾಶ ಸತ್ಬಳಕೆಯ ಅದೃಷ್ಟ ಅಂತ 20 ದಿನದ್ದು ತಿಂತಾರೆ. ಆದ್ರೂ ಅದನ್ನ ಅರ್ಗಿಸ್ಕೊಳ್ಳಕ್ಕೆ ಮಾರನೇ ದಿವಸ ಹೋಗಿ 4 ರಿಂದ 5 ಗಂಟೆ ಯೋಗ. ಇನ್ನ ದೊಡ್ಡದಲ್ಲ, ತಿಂದಾದ್ಮೇಲೆ ಅರ್ಗಿಸ್ಕೊಳ್ಳೋ ಶಕ್ತಿ ನಮ್ಗೆ ಇರ್ಬೇಕು. ಆ ಶಕ್ತಿ ಇದೆ, ಅವರು ತಿಂತಾರೆ.
ನಾವು ತಿನ್ಬಿಟ್ರೆ ಫ್ಯಾಮಿಲಿ ಪ್ಯಾಕ್ ಬಂದ್ಬಿಡುತ್ತೆ, 6 ಪ್ಯಾಕ್ ಇಲ್ಲ. ಸೊ ಹಾಗಾಗಿ ಗೊತ್ತಿರ್ಬೇಕು, ಅವ್ರಿಗೆ ಗೊತ್ತಿದೆ ಅದು ಯಾವ ರೀತಿ ಮಾಡೋದು ಅಂತ. ಹಾಗೆ ಸೊ ಕೂರ್ಮಾಸನ ಅಂತ. ಕೂರ್ಮ ಅಂದ್ರೆ ಏನು, ಆಮೆಯ ರೀತಿ ಕೂರ್ಮಾಸನ. ನೋಡಿ, ಸಂಪೂರ್ಣವಾಗಿ ಶರೀರ ಪೂರ್ತಿ ನೆಲ ಕಚ್ಚಿದೆ, ಕೂರ್ಮಾಸನ. ಏಕಪಾದ ಯೋಗ ದಂಡ ಸುಪ್ತ ಕೋನಾಸನ. ನೆನ್ಪಿಟ್ಕೊಳ್ಳೋದೇ ಕಷ್ಟ, ಇನ್ ಮಾಡೋದೇ ಇಲ್ಲಿಂದ, ಆಯ್ತಾ? ಅದನ್ನ ಮಾಡ್ತಾರೆ ನೋಡೋಣ. ಏಕಪಾದ ಯೋಗ ದಂಡ ಸುಪ್ತ ಕೋನಾಸನ. ನೋಡಿ, ಯೋಗ ಸ್ಪೆಲ್ಲಿಂಗು YOGA ಅಂತ. YOGA ಯೋಗ ಅಂದ್ರೆ ಯೂತ್ ಆಫ್ ಗುಡ್ ಆಟಿಟ್ಯೂಡ್ ಅಂತ. ಅಲ್ಲಿ ನೋಡಿ, ಇಲ್ಲಿ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ, ಬೇರೆ ಬೇರೆ ಆಂಗಲ್ ಅಲ್ಲಿ ಬೆಂಡ್ ಮಾಡಿದ್ದಾರೆ. ಯೋಗ ಮಾಡೋದ್ರಿಂದ ಬರೀ ಶರೀರಕ್ಕೆ ಲಾಭ ಅಲ್ಲ, ಯೂತ್ಫುಲ್ನೆಸ್ ಸಿಗತ್ತೆ. ಆ ಯೂತ್ಫುಲ್ನೆಸ್ ನ ಅವರಲ್ಲಿ ನಾವು ಕಾಣಬಹುದು. ಗುಡ್ ಆಟಿಟ್ಯೂಡ್ ಈಸ್ ಹ್ಯಾವಿಂಗ್ ನಾಟ್ ಓನ್ಲಿ ಆಪ್ಟಿಟ್ಯೂಡ್ ಬಟ್ ಆಲ್ಸೋ ಎ ಗುಡ್ ಆಟಿಟ್ಯೂಡ್. ನಮ್ಮ ಬಿಹೇವಿಯರ್ ಬದಲಾಗತ್ತೆ. ನೀವ್ ಹೇಳಿದ್ದೆಲ್ಲ ಹೇಳ್ತಾ ಇದ್ದೀನಿ, ಆಯ್ತಾ? ಅಷ್ಟವಕ್ರಾಸನ. ಅಷ್ಟವಕ್ರ ಅಂತ ಒಬ್ಬ ಋಷಿ ಇದ್ದ, ಕೇಳಿರ್ಬೇಕು, ಗುರುಗಳಿಗೆಲ್ಲ ಗೊತ್ತಿರತ್ತೆ. ಶರೀರ 8 ಭಾಗದಲ್ಲಿ ಊನ ಆಗಿತ್ತು ಅವ್ರ ತಂದೆಯ ಶಾಪದಿಂದ. ಆ ರೀತಿ ಅಷ್ಟವಕ್ರಾಸನ, 8 ಡಿಫ್ರೆಂಟ್ ವೇಸ್. ಏನೋ ತಿರುಗ್ಸೋದು, ಬಗ್ಸೋದು ಎಲ್ಲ ಮಾಡ್ತಾರೆ. ಕೈಯಲ್ಲಿದೆ, ತಲೆಯಲ್ಲಿದೆ, ಕಾಲಲ್ಲಿದೆ ಅಂತ ಕಂಡುಹಿಡಿಯಕ್ ಕಷ್ಟ. ಅಷ್ಟವಕ್ರಾಸನ. ನಾವು ಬುದ್ಧಿಯಲ್ಲಿ ಅಷ್ಟವಕ್ರರು, ಅವರು ಅದನ್ನ ಶರೀರದಲ್ಲಿ ಮಾಡಿ ತೋರಿಸ್ತಾರೆ. ಅಷ್ಟವಕ್ರಾಸನ. ಚಪ್ಪಾಳೆ. ಯಾರು ಬೇಕೋ ಬಂದು ಟ್ರೈ ಮಾಡಬಹುದು. ನೋಡಿ, ಇದನ್ನ ಅಷ್ಟವಕ್ರಾಸನ ಅಂತಾರೆ. ಆಯ್ತಾ? ಇನ್ನೆರಡೇ 2 ಆಸನಗಳು. ಮುಕ್ತ ಹಸ್ತ ಶೀರ್ಷಾಸನ ಅಂತ. ಅಂದ್ರೆ ಶೀರ್ಷಾಸನ ಅಂದ್ರೆ ತಲೆ ಕೆಳಗೆ ಕಾಲ್ ಮೇಲೆ, ಅದನ್ನ ಶೀರ್ಷಾಸನ ಅಂತಾರೆ. ಮುಕ್ತ ಹಸ್ತ ಅಂದ್ರೆ ಇದರ ಸ್ಪೆಷಲ್ ಏನಪ್ಪಾ ಅಂದ್ರೆ ವಿತೌಟ್ ಟೇಕಿಂಗ್ ದ ಸಪೋರ್ಟ್ ಆಫ್ ದ ಹ್ಯಾಂಡ್. ಮುಕ್ತ ಹಸ್ತ. ಹಸ್ತವನ್ನ ನೀನ್ ಬೇಡ, ದೂರ ಹೋಗು, ನೀನ್ ಇಲ್ದೆ ಬರೀ ತಲೆಲೇ ಮಾಡ್ತೀನಿ ಅಂತ ಮಾಡುವಂತ ಶೀರ್ಷಾಸನ. ಇದು ಕಷ್ಟ ಬ್ಯಾಲೆನ್ಸ್ ಮಾಡುವಂತದ್ದು. ಬದಲಿಗೆ ಚೆನ್ನಾಗಿ ಆಕ್ಸಿಜನ್ ಬ್ಲಡ್ ಸಪ್ಲೈ ಆಗುತ್ತೆ. ಇದು ಮಾಡೋದ್ರಿಂದ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ, ಮನುಷ್ಯನ್ಗೆ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಆಗುತ್ತೆ, ರೀಸನಿಂಗ್ ಮೈಂಡ್ ಡೆವಲಪ್ ಆಗುತ್ತೆ, ಇಂಟ್ಯೂಷನ್ ಪವರ್ ಬರುತ್ತೆ. ಮುಕ್ತ ಹಸ್ತ ಶೀರ್ಷಾಸನ. ನೋಡಿ, ಕೈ ದೂರ ಇಟ್ಟಿದ್ದಾರೆ, ನೀ ಬರಬೇಡ ಹೋಗು ಅಂತ. ಚಪ್ಪಾಳೆ. ಅದರಲ್ಲೇ ಪದ್ಮಾಸನ. ನಾವು ಕುಳಿತೇ ಮಾಡಕ್ ಕಷ್ಟ. ಅವ್ರು ನೋಡಿ, ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ಪದ್ಮಾಸನ. ಮುಕ್ತ ಹಸ್ತ ಶೀರ್ಷಾಸನದಲ್ಲೇ ಪಿಂಡಾಸನ ಅಂತಾರೆ ಅದನ್ನ. ಕಟ್ಟ ಕಡೆಯ ಆಸನ. ಮತ್ತೊಮ್ಮೆ ಜೋರು ಚಪ್ಪಾಳೆ. ಅದರಲ್ಲೇ ಬದ್ಧ ಕೋನಾಸನ. ಬೇರೆ ಬೇರೆ ಆಸನಗಳನ್ನ ಅದೇ ರೀತಿ ಮಾಡಿ ತೋರಿಸಿದರು. ಓಕೆ, ಶ್ರೀ ಕೃಷ್ಣಾಸನ. ಕೃಷ್ಣನ್ ನೋಡಿರ್ತೀರ, ಹಿಂಗ್ ಕೊಳಲು ಇಟ್ಕೊಂಡು ಹಿಂಗ್ ನಿಂತಿರ್ತಾನೆ. ಇವರೇ ಬೇರೆ, ಇವ್ರ ಸ್ಟೈಲೇ ಬೇರೆ. ಇವ್ರು ಅದನ್ನೇ ಮಲಗಿಕೊಂಡು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಇವರು ಅದಕ್ಕೆ ಹೆಸರುವಾಸಿ. ಈ ಆಸನ ಮಾಡೋರು ತುಂಬಾ ಕಮ್ಮಿ. ಸೊ ಆ ಒಂದು ಕೃಷ್ಣಾಸನವನ್ನ ನೋಡೋಣ. ಮತ್ತೊಮ್ಮೆ ಯೋಗ ಪ್ರಕಾಶ್ ಅವರಿಗೆ ಚಪ್ಪಾಳೆ. ನೋಡಿ, ಕೃಷ್ಣಾಸನ. ವಯಸ್ಸು ಶರೀರಕ್ಕೆ ಹೊರತು ಮನಸ್ಸಿಗಲ್ಲ, ಸಾಧನೆಗಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಅವರು. ಚಪ್ಪಾಳೆ. ಬಹಳ ಅದ್ಭುತವಾಗಿ, ವಿಶೇಷವಾಗಿ, ವಿಶಿಷ್ಟವಾಗಿ ನೋಡಿ, ಸಾರ್ಥಕ. ಇವತ್ತು ನಮ್ಮ ಶರೀರ ಎಲ್ಲದಕ್ಕಿಂತ ದೊಡ್ಡ ಆಯುಧ, ಹೌದೋ ಅಲ್ವಾ? ಈಗ ಎಲ್ಲೆಲ್ಲಿಂದ ಬಂದಿದ್ದೀವಿ ನಾವು ಅಲ್ಲಿಗೆ ವಾಪಸ್ ಹೋಗ್ಬೇಕಾದ್ರೆ ಶರೀರ ಅನ್ನೋ ಒಂದು ವೆಹಿಕಲ್ ಚೆನ್ನಾಗಿ ಫಂಕ್ಷನ್ ಆಗ್ಬೇಕು. ಇಡೀ ಜೀವನ ಸಾಕ್ಬೇಕಾದ್ರೆ ನಮ್ದು ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಯೋಗ ಪ್ರತಿನಿತ್ಯ ಮಾಡ್ಬೇಕು. ನೀವು ಕಂಪನಿಗಳಲ್ಲೆಲ್ಲ ನಡೆಸ್ತಾ ಇದ್ದಾರೆ. ನಾನು MNC ಕಂಪನಿಲಿ 15-20 ವರ್ಷ ವರ್ಕ್ ಮಾಡಿದ್ದೀನಿ. ತುಂಬಾ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ ನ ಹೋಗ್ಲಾಡಿಸ್ಕೋಬೇಕು ಅಂದ್ರೆ ಪ್ರತಿನಿತ್ಯ 10-15 ನಿಮಿಷ ಯೋಗ ಮಾಡ್ಬೇಕು.
ಹಾಗಾಗಿ ಎಲ್ಲರಿಗೂ ಯೋಗ ಮಾಡಿ ಎನ್ನುವ ಸಂದೇಶವನ್ನ ಕೊಡ್ತಾ ನಮ್ಮ ಯೋಗ ಪ್ರಕಾಶ್ ಅವರು ಅದ್ಭುತವಾದ ಆಸನ ಪ್ರದರ್ಶನ ಮಾಡಿದ್ದಾರೆ. ಅವರಿಗೂ ಧನ್ಯವಾದ. ನಮ್ಮ ಗುರುಗಳು ಬೇರೆ ಕಡೆ ಕಾರ್ಯಕ್ರಮ ಇದೆ ಹೋಗ್ಬೇಕು ಅಂದ್ರು, ಒಂದೇ ಒಂದು ಆಸನ ನೋಡ್ತೀನಿ ಅಂದ್ರು, ಬಟ್ ಕಡೆ ತನಕ ಅವ್ರು ಮಾಡೋ ಆಸನವನ್ನ ಅದು ನೋಡಿಸ್ತು, ಅದು ಮತ್ತೊಂದು ಸಂತೋಷ. ಹೌದು. ಓಕೆ, thank you so much. The inspiring yoga performance. So your graceful demonstration has not only showcased the depth of yoga, but it has reminded us the harmony between body, mind and soul. Thank you for a wonderful performance. So the class is ready to Tilskodi, Mahiti, interested people will definitely join you, and I will be the first one to join you, sir. If you don't mind, so let us encourage people to join yoga. So theory with practical eradu ಇದೆ. ಹೇಳ್ತೀರಾ ಸರ್ ಮಾಹಿತಿ ಏನಾದ್ರು? ಇಲ್ಲ, ಅದಂದ್ರೆ ವಿ ವಿಲ್ ಟಾಕ್ ಇನ್ ಪರ್ಸನ್. ಇನ್ನೂ ಗೊತ್ತಿಲ್ಲ ಹೆಂಗೆ ಹೇಗೆ ಅಂತ. ಅವರು ತುಂಬಾ ಬಿಸಿ ಇದ್ದಾರೆ, ನಮ್ದು 108 ಕ್ಲಾಸ್ ಇದೆ. ಒನ್ಸ್ ವಿ ಸಿಟ್ ಅಂಡ್ ಟಾಕ್, somehow we can able to make time. So surely we will do it, but ಒಂದ್ಸರಿ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ, ಮಾಡ್ಬಿಟ್ಟು ಪ್ಲಾನ್ ಮಾಡೋಣ. ಈ ಸಂಸ್ಥೆ ಜೊತೆ ಒಂದು ಯೋಗ ಸಂಸ್ಥೆ ಪ್ರಾರಂಭ ಮಾಡಬೇಕು, ತುಂಬಾ ಜನಕ್ಕೆ ಉಪಯೋಗಕ್ಕೆ. ಹೌದು, ನಿಮ್ಗೆ ಎಂದ್ರೆ ಇಲ್ಲಿ ಜಾಗ ಇದೆ, ನಿಮ್ದೇ ಆಗಿದೆ. ಯು ಕ್ಯಾನ್ ಸ್ಟಾರ್ಟ್ ಯೋಗ ಕ್ಲಾಸ್ ಹಿಯರ್ ಇಟ್ ಸೆಲ್ಫ್. ವಿ ಹ್ಯಾವ್ ಮೆನಿ ಟೀಚರ್ಸ್ ಇನ್ ಅವರ್ ಆರ್ಗನೈಸೇಷನ್, ಅರೌಂಡ್ 100 ಟೀಚರ್ಸ್ ವಿ ಹ್ಯಾವ್. ಸೊ ಯಾರೋ ಒಬ್ರು ಬಂದು ಬೇಕಾದ್ರೆ ಇಲ್ಲಿಗೆ ಹತ್ರ ನಮ್ಮ ಮನು ಮೇಡಮ್ ಇದಾರೆ, ಡಾಕ್ಟರ್ ಮನು, ಅವರು ಬೇಕಾದ್ರೆ ಬಂದು ಮಾಡಿಸ್ಬೋದೇನೋ ಗೊತ್ತಿಲ್ಲ. ಹಾಗಾಗಿ ಒಂದ್ಸರಿ ನಮ್ಮ ಪ್ರಕಾಶ್ ಸರ್ ಜೊತೆ ಮಾತಾಡಿ ಏನಾಗತ್ ಮಾಡೋಣ. ಓಕೆ, ಥ್ಯಾಂಕ್ ಯು, ನಮಸ್ತೆ. Thank you all. So, ಊಟ we have food. Requesting all to please have food.